ನಾರದರು ಎಲ್ಲವನ್ನೂ ತಿಳ್ಕೊಂಡಿದ್ರು ಶೋಕದಲ್ಲಿದ್ದರು. ಅದಕ್ಕೋಸ್ಕರ ನನ್ನ ಶೋಕದಿಂದ ಪಾರು ಮಾಡಬೇಕು ಅಂತ ಕೇಳ್ಕೊಳ್ತಾರೆ ಸನತ್ ಕುಮಾರನ. ಅವರೀಗಾಗಲೇ ಏನು ತಿಳ್ಕೊಂಡಿದ್ದಾರೋ ಅಲ್ಲಿಂದ ಆರಂಭ ಮಾಡಿ ತಿಳ್ಸೋಕೆ ಹೊರಟಿದ್ದಾರೆ. ನೀವೇನೇನು ತಿಳ್ಕೊಂಡಿದ್ದೀರೋ ಅದೆಲ್ಲ ಬರೀ ನಾಮವೇ, ಬರೀ ಹೆಸರೇ. ಅದಕ್ಕೋಸ್ಕರ ಈ ನಾವನ್ನೇ ಬ್ರಹ್ಮ ಉಪಾಸನೆ ಮಾಡಿ ಅಂತ ಹೇಳಿದಾಗ ಆ ಬ್ರಹ್ಮ ತನಗಿಂತ ಬೇರೆ ಉಪಾಸನೆ ಮಾಡಬೇಕು. ಅದು ಉಪಾಸ್ಯ. ಆ ಬ್ರಹ್ಮ ತಾನು ಉಪಾಸನೆ ಮಾಡೋನು. ಅದರಿಂದ ಫಲಗಳು ಇದೆ. ಆ ಲೋಕಗಳು ಎಲ್ಲಿವರೆಗಿದೆಯೋ ಅಲ್ಲಿವರೆಗೂ ಹೋಗ್ತಾನೆ. ಅದಾದಮೇಲೆ ಸರಿ ಗೊತ್ತಾಯ್ತು ಅಂದ ಕೂಡಲೇ ಇದಕ್ಕಿಂತ ದೊಡ್ಡದೇನಿದೆ, ಎಲ್ಲ ನಾಮಗಳು ಬರೀ ವಾಕ್ತಾನೆ ಅಂದರು. ಹಾಗೆ ಮುಂದಕ್ಕೆ ಹೋದರು. ವಾಕು ಮನಸ್ಸು ಅಂತೆಲ್ಲ ತೊಗೊಂಡು ಬಂದು ಕೊನೆಗೆ ಪ್ರಾಣದಲ್ಲಿ ಹೇಳಿದಾಗ ಸರಿ ನನಗೆಲ್ಲ ಗೊತ್ತಾಯ್ತು ಅಂದ್ಕೊಂಬಿಟ್ರು. ಆದರೆ ನೀನು ಪ್ರಾಣವನ್ನು ತಿಳ್ಕೊಂಡ್ರೆ ಅತಿವಾದಿ ಆಗೋದಿಲ್ಲ. ಅತಿವಾದಿ ಅಂದ್ರೇನು? ಸರ್ವಸ್ವವನ್ನು ಯಾವನು ತಿಳ್ಕೊಂಡಿರ್ತಾನೋ ಅವನೇ ಅತಿವಾದಿ. ಗೊತ್ತಾಯ್ತಾ? ಅಂದರೆ ಅವನು ಹೇಳೋ ಮಾತಿಗೆ ಬೇರೆಯಾಗಿ ಅಥವಾ ಇನ್ನೊಂದು ವಿಧವಾಗಿ ಇನ್ನೊಂದು ಮಾತನ್ನು ಹೇಳೋದಕ್ಕೆ ಸಾಧ್ಯವೇ ಇರಬಾರ್ದು. ಅವನು ಅತಿವಾದಿ. ನೋಡಿ ಇನ್ನೊಂದ್ಸಲ ಅವನು ಯಾವ ಮಾತು ಹೇಳ್ತಾನೆ? ಬ್ರಹ್ಮನ ಕುರಿತು ಮಾತಾಡ್ತಾನೆ. ಬ್ರಹ್ಮನ ಕುರಿತು ಮಾತಾಡ್ತಾನೆ ಅಂತ ಹೇಳಿದ ಕೂಡಲೇ ಅದರಲ್ಲಿ ಎಲ್ಲ ಬಂದ್ಬಿಟ್ಟಿದೆ. ಒಂದು ಅದಕ್ಕಿಂತ ಬೇರೆ ಅಲ್ಲ. ಗೊತ್ತಾಯ್ತಾ? ಅದಕ್ಕಿಂತ ವಿರುದ್ಧವಾಗಿರೋದು ಇನ್ನೊಂದಿಲ್ಲ. ಗೊತ್ತಾಯ್ತಾ? ಆದ್ದರಿಂದ ಅವನೇನಾಗ್ತಾನೆ, ಅವನು ಆಡೋ ಮಾತುಗಳು ಹೇಗಿರುತ್ತೆ ಅಂದರೆ, ಈ ಬ್ರಹ್ಮವು ಯಾವುದಕ್ಕೂ ಬೇರೆಯಲ್ಲ, ಈ ಬ್ರಹ್ಮಕ್ಕಿಂತ ಹೆಚ್ಚಿನದು ಇನ್ನೊಂದೂ ಇಲ್ಲ ಅಂತ ಹೇಳೋದ್ರಿಂದ ಅದು ಸತ್ಯವಾಯಿತು. ಗೊತ್ತಾಯ್ತಲ್ವ? ಆದ್ದರಿಂದ ಈ ಮಾತನ್ನು ಹೇಳೋದ್ರಿಂದ ಅವನು ಅತಿವಾದಿ. ಎಲ್ಲವನ್ನೂ ಒಳಗೊಂಡಿದೆ. ಪ್ರಾಣ ಹಾಗಲ್ಲ. ಯಾಕೆಂದರೆ ಪ್ರಾಣಕ್ಕೂ ಅವ್ಯಾಕೃತ ಅಂತ ಒಂದು ಕಾರಣ ಇದೆ. ಇದು ಅವ್ಯಾಕೃತಕ್ಕೂ ಕಾರಣವಾಗಿದೆ. ಆದ್ದರಿಂದ ಪ್ರಾಣವು ಪರಿಚ್ಛಿನ್ನವೇ, ಪೂರ್ತಿ ಅಲ್ಲ. ಗೊತ್ತಾಯ್ತಾ? ಆದ್ದರಿಂದ ಹಾಗೆ ಹೇಳಿದ ಕೂಡಲೇ ಅಯ್ಯೋ ನನಗೆ ಹಾಗಾದರೆ ಆ ಸತ್ಯವನ್ನು ಹೇಳಿ ಅಂತಾರೆ. ಆಗ ಹೇಳ್ತಾರೆ ಸನತ್ ಕುಮಾರರು, ಆ ಸತ್ಯ ಯಾವುದು ಅಂದರೆ ಅದೇ ಭೂಮಾ. ಭೂಮಾ ಅಂದರೆ ಬ್ರಹ್ಮವೇ. ಇನ್ನೊಂದು ಹೆಸರು ಕೊಟ್ಟಿರೋದು ಯಾಕೆ ಅಂದರೆ ಭೂಮಾ ಅಂದರೆ ಅತಿ ಹೆಚ್ಚಿನದು, ಅದಕ್ಕಿಂತ ಮೇಲ್ಪಟ್ಟು ಇನ್ನೊಂದಿಲ್ಲ ಅಂತ. ಅದು ಆ ಬ್ರಹ್ಮ ಹೇಗಿದೆ ಅಂದರೆ ಅದಕ್ಕಿನ್ನೊಂದು ಆಧಾರ ಇದೆ ಅಂತಲ್ಲ. ಗೊತ್ತಾಯ್ತಾ? ಅಥವಾ ಇನ್ನೊಂದಕ್ಕೆ ಅದಾಧಾರವಾಗಿದೆ ಅಂತ ಹೇಳೋಕ್ಕೂ ಆಗಲ್ಲ. ಎರಡು ಗೊತ್ತಾಯ್ತಲ್ಲ? ಬ್ರಹ್ಮಕ್ಕೆ ಆಧಾರ ಇನ್ನೊಂದಿಲ್ಲ. ಆ ಇನ್ನೊಂದನ್ನು ಯಾವುದನ್ನು ಬ್ರಹ್ಮ ಆಧಾರ ಮಾಡ್ಕೊಂಡಿಲ್ಲ. ಅಂದರೆ ಬ್ರಹ್ಮ ಹಿಡಿದಿಟ್ಕೊಂಡಿದೆ ಹೀಗೆ ಅಂತಿಲ್ಲ. ಬ್ರಹ್ಮ ಹಿಡಿದಿಟ್ಕೊಂಡಿದೆ ಹೀಗೆ ಅಂತ ಹೇಳಿದ್ರೆ ಅದು ಬ್ರಹ್ಮ ಬೇರೆ ಬೇರೆ ಆಯಿತು ಅಲ್ಲೋ? ಗೊತ್ತಾಗಲಿಲ್ವೇ? ಇವಾಗ ಪಾತ್ರೆ ಹಾಲನ್ನು ಇಟ್ಕೊಂಡಿದೆ ಅಂದರೆ ಹಾಲು ಪಾತ್ರೆ ಬೇರೆ ಬೇರೆನೇ ಆಯಿತು.
ಆಧಾರ ಆಧೇಯ ಭಾವ ಅನ್ನೋದರಲ್ಲಿ ದ್ವೈತವಿದೆ. ಗೊತ್ತಾಯ್ತಾ? ಇಲ್ಲದಿಲ್ಲ, ಎಲ್ಲನೂ ಅದೇ ಅಲ್ವ ಹಿಡಿದಲ್ಲಿ ಇಟ್ಕೊಂಡಿರೋದು. ಅಂದರೆ ಅದನ್ನು ಹೇಳ್ತೀವಿ, ಅದಿಲ್ಲದೆ ಇದಿರೋಲ್ಲ, ಆದ್ದರಿಂದ ಆಧಾರ ಅಂತ ಹೇಳ್ತೀವಿ. ಆದರೆ ಆಧಾರ ಅಂದರೆ ಈಗ ಪಾತ್ರೆ ಥರ, ಪಾತ್ರೆಯಲ್ಲಿ ಹಾಲಿದ್ದಾಗೆ ಅಂತ ತಿಳ್ಕೊಬಾರ್ದು. ಯಾಕೆಂದರೆ ಪಾತ್ರೆಗೆ ಆಧಾರ ಹಾಲು ಅಂದಾಗ ಪಾತ್ರೆ ಹಾಲಿಗೆ ಮೆತ್ಕೊಂಡಿದೆ, ಸಂಸರ್ಗವಾಗಿದೆ. ಇದೇನು ಸಂಸರ್ಗವೇ ಆಗಿಲ್ಲ. ಅಂದರೆ ಅದಿಲ್ದಿದ್ರೆ ಇದು ಒಂದು ಇರೋಕ್ಕೆ ಸಾಧ್ಯವೇ ಇಲ್ಲ. ಆದ್ರೂ ಇದಕ್ಕೆ ಸಪೋರ್ಟ್ ಕೊಡ್ತಾ ಇದೆ ಇದೆಲ್ಲದಕ್ಕೂ ಅಂತಲೂ ಅಲ್ಲ. ಯಾಕೆಂದರೆ ಅದು ಅಂಟ್ಕೊಂಡಿಲ್ಲ. ಅದನ್ನು ಹೇಳ್ತಾರೆ. ಆದ್ದರಿಂದ ಅದು ತನ್ನ ಮಹಿಮೆಯಲ್ಲೇ ನಿಂತಿದೆ. ಒಂದು ಕಡೆಯಿಂದ ತಗೊಂಬಂದರೆ ನಾಮ ಅನ್ನೋದು ವಾಕ್ಯನ ಮಹಿಮೆಯಲ್ಲಿ ನಿಂತಿದೆ, ವಾಕ್ಕು ಅನ್ನೋದು ಮನಸ್ಸಿನ ಮಹಿಮೆಯಲ್ಲಿ ನಿಂತಿದೆ. ಈಗ ತಾನೇ ಒಂದಕ್ಕೊಂದಕ್ಕೆ ಹೋಯ್ತು. ಅದು ಇದ್ಯಾವ ಮಹಿಮೆಯಲ್ಲಿ ನಿಂತಿದೆ ಅಂದರೆ ಯಾವುದ್ರ ಮಹಿಮೆಯಲ್ಲೂ ನಿಂತಿಲ್ಲ. ಮಹಿಮೆಯಲ್ಲಿ ನಿಂತೂ ಇದೆ, ನಿಂತೂ ಇಲ್ಲ, ಎರಡು. ಗೊತ್ತಾ? ಯಾಕೆಂದರೆ ಅಂಟ್ಕೊಳ್ಳೋದಿಲ್ಲ. ಇದಕ್ಕೆಲ್ಲ ದೃಷ್ಟಾಂತಗಳು ಕೊಟ್ಟಿದ್ದೀನಿ, ಜ್ಞಾಪಕ ಇಟ್ಕೋಬೇಕು. ಮತ್ಸ್ಥಾನಿ ಸರ್ವಭೂತಾನಿ ನಚ ಮತ್ಸ್ಥಾನಿ ಭೂತಾನಿ. ಗೊತ್ತಾ? ಹಾಗೇನೆ ಏಜೈವ ಸಾತ್ವಿಕ ಭಾವ ರಾಜಸಾಸ್ತಾಮಸಶ್ಯೇ ಮತ್ತೆ ಏವೈತ ತಾನ್ ವಿದ್ಯೆ ನತ್ವಹಂ ತೇಷು ತೇ ಮಯಿ. ಈ ಸಾತ್ವಿಕ ರಾಜಸಿಕ ಭಾವಗಳೆಲ್ಲ ಇದೆಯಲ್ಲ, ಇದು ನನ್ನಿಂದಲೇ ಉಂಟಾಗ್ತಾ ಇದೆ. ಅವು ನನ್ನಲ್ಲಿಯೇ ಇವೆ, ಆದರೆ ನನ್ನಲ್ಲಿ ಇಲ್ಲವೂ ಇಲ್ಲ. ನನ್ನಲ್ಲಿಯೇ ಇವೆ, ನನ್ನಲ್ಲಿ ಇಲ್ಲವೂ ಇಲ್ಲ. ಏನು ಹಾಗಿದೆ? ನನ್ನ ಬಿಟ್ಟು ಅದಿರೋಕ್ಕಾಗಲ್ಲ. ಆದ್ರೂ ನಾನು ಅದನ್ನು ಹಿಡಿದಿಟ್ಕೊಂಡಿಲ್ಲ. ಈಗ ಇಟ್ಕೊಂಡಿದ್ದೀನಿ ಅಂತಲ್ವಾ? ಅಲ್ಲ. ನಿಮಗೆ ಇನ್ನು ಸ್ವಲ್ಪ ಸುಲಭವಾಗಿ ಅರ್ಥವಾಗ್ಬೋದು. ಹಾಗೆ ಅಂತ ನೋಡಿ, ಸಾತ್ವಿಕ ಭಾವ ರಾಜಸ ಭಾವಗಳು ಅಂತಂದ್ರೆ ಯಾವುದು? ಏಜೈವ ಸಾತ್ವಿಕ ಭಾವ ರಾಜಸಾಸ್ತಾಮಸಾಕ್ಷಿ ಅಂತ. ಏನೇನು ಭಾವಗಳು ಬಂದರೂ ಬುದ್ಧಿನಲ್ಲಿ ಸಾತ್ವಿಕ ರಾಜಸಿಕ ಭಾವಕ ತಾಮಸ ಭಾವ ಯಾವುದಾದ್ರೂ ಬರಲಿ, ಎಲ್ಲ ಭಾವಗಳೂ ವಿಶೇಷ ಜ್ಞಾನಗಳು ತಾನೆ. ಅರ್ಥ ಆಗ್ತಾ ಇದೆಯಾ? ವಿಶೇಷ ಜ್ಞಾನಗಳು ಎಲ್ಲನೂ. ಎಲ್ಲ ವಿಶೇಷ ಜ್ಞಾನಗಳಲ್ಲೂ ವಿಶೇಷ ಜ್ಞಾನ ಇದ್ದೇ ಇದೆ. ಗೊತ್ತಾಯ್ತಲ್ವಾ? ಈ ವಿಶೇಷ ಜ್ಞಾನವಿಲ್ಲದಿದ್ದರೆ ವಿಶೇಷ ಜ್ಞಾನಗಳು ಇರೋಲ್ಲ. ಆದರೆ ಒಂದರ್ಥದಲ್ಲಿ ಈ ಜ್ಞಾನ ಅನ್ನೋದು ವಿಶೇಷ ಜ್ಞಾನಗಳ ಆಧಾರ ಅಂತ ಇಟ್ಕೋಬಹುದು. ಗೊತ್ತಾಯ್ತಯ್ಯ? ಆದರೆ ಆಧಾರ ಅಂತ ಹೇಳಿದ ಕೂಡಲೇ ಆ ಜ್ಞಾನ ಅನ್ನೋದನ್ನು ಹೀಗೆ ಹಿಡಿದಿಟ್ಕೊಂಡಿದೆ ಅಂತ ಹೇಳಿದ್ರೆ ಎರಡು ಬೇರೆ ಬೇರೆ ಅಂತಾಯಿತು. ವಿಶೇಷ ಜ್ಞಾನಗಳು ವಿಶೇಷ ಜ್ಞಾನಕ್ಕಿಂತ ಬೇರೆ ಆಗಿರೋಕ್ಕೆ ಸಾಧ್ಯವೇ? ಗೊತ್ತಾಗಿಲ್ಲ ನಿಮಗೆ? ಆದ್ದರಿಂದ ವಿಶೇಷ ಜ್ಞಾನಗಳನ್ನ ವಿಶೇಷ ಜ್ಞಾನ ಅನ್ನೋದು ಸಪೋರ್ಟ್ ಮಾಡ್ತಾ ಇದೆ ಅನ್ನೋ ಅರ್ಥದಲ್ಲಿ ತಗೋಬಾರ್ದು. ಗೊತ್ತಾಯ್ತಾ? ವಿಶೇಷ ಜ್ಞಾನಗಳಿದೆ, ಅದರಿಂದಲೇ ಇರೋದು. ಆದರೆ ಅದು ಇದನ್ನು ಸಪೋರ್ಟ್ ಮಾಡ್ತಾ ಇದೆ ಅಂತಲ್ಲ, ಇದೆ. ಅಂದರೆ ಏನರ್ಥ? ಬ್ರಹ್ಮದ ಯಾವ ಪಾತ್ರನೂ ಇಲ್ಲ. ಪಾತ್ರ ಅಂದ್ರೆ ಗೊತ್ತಾಗುತ್ತಾ? ಬ್ರಹ್ಮದ ಯಾವ ರೋಲು ಇಲ್ಲ. ಬ್ರಹ್ಮವಿದ್ದರೆ ಏನೇನೋ ವ್ಯವಹಾರ ನಡೆಯುತ್ತೆ.
ಬ್ರಹ್ಮವಿದ್ದರೆ ಏನೇನೋ ವ್ಯವಹಾರ ನಡೆಯುತ್ತೆ. ವ್ಯವಹಾರ ಹೇಗೆ ನಡೆಯುತ್ತೆ? ಉಪಾಧಿ ಮೇಲೆ ಅವಲಂಬಿತವಾಗಿ ಆಗ್ತಾ ಇರುತ್ತೆ. ಒಂದೊಂದು ಉಪಾಧಿನ ಒಂದೊಂದು ಥರ ಆಗ್ತಾ ಇರುತ್ತೆ, ಒಂದೊಂದು ಉಪಾಧಿನ ಒಂದೊಂದು ಥರ ಆಗ್ತಾ ಇರುತ್ತೆ. ಸುಮ್ಮನೆ ಅದಕ್ಕೆ ಏನು ಕಾರಣ? ಬ್ರಹ್ಮದ ಅಸ್ತಿತ್ವೇ ಕಾರಣ, ಇನ್ನೇನೂ ಇಲ್ಲ. ನಿಮಗೆ ಸ್ವಲ್ಪ ಮಟ್ಟಿಗೆ ಅಂದಾಜು ವಿದ್ಯುತ್ತಿಂದು ಅದು ಬರುತ್ತೆ, ಗೊತ್ತಾಯ್ತಲ್ಲ? ವಿದ್ಯುತ್ತು ಏನು ಒಂದು ತೊಳ್ಳುತ್ತೆ ಅಂತಲ್ಲ, ನೋಡೋದಕ್ಕೆ ಇವಾಗ ತೊಳ್ತಾ ಇದೆ ಇದು ಉಪಾಧಿ ಮೇಲೆ. ಆ ದೀಪ ಹಚ್ಚಿದಾಗ ಏನು ತೊಳ್ಳೋದಿಲ್ವಲ್ಲ, ಗೊತ್ತಾಯ್ತಾ? ಹೀಟಿಂಗು ಮಾಡುತ್ತೆ, ಕೂಲಿಂಗು ಮಾಡುತ್ತೆ, ಇರೋದು ಒಂದೇ ಫೋರ್ಸು. ಆಪೋಸಿಟಾಗಿ ಹೇಗೆ ಮಾಡುತ್ತೆ ಅಂದರೆ ಉಪಾಧಿ ಮೇಲೆ ಡಿಪೆಂಡ್ ಆಗಿದೆ. ಅರ್ಥವಾಗ್ತಾ ಇದೆಯಲ್ವ ನಿಮಗೆ? ಅಂದರೆ ವಿದ್ಯುತ್ತಿಂದು ಅದೇನೋ ಒಂದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೆ ಅಂತಲ್ಲ, ಹಾಗೇನಾದರೂ ಮಾಡ್ತಾ ಇದ್ರೆ ಇಟ್ ಶುಡ್ ಗೆಟ್ ಎಕ್ಸಾಸ್ಟೆಡ್, ಗೊತ್ತಾನೆ? ಆ ಥರ ಇಲ್ಲ. ಗೊತ್ತಾಗ್ತಾ ಇದೆಯಾ? ಇದನ್ನೆಲ್ಲ ಎಲ್ರಿಗೂ ಗೊತ್ತಾಗಬೇಕು. ಅದಕ್ಕೋಸ್ಕರ ಕಥೆಗಳದ್ದೇನು ಹೇಳ್ತಾರೆ ಅಂದರೆ ನಿರಾಯಾಸ ಮಾಡುತ್ತೆ. ಪರಮಾತ್ಮನು ಈ ಸೃಷ್ಟಿ ಸ್ಥಿತಿಲಯಗಳನ್ನ ನಿರಾಯಾಸ ಮಾಡ್ತಾನೆ, ಏನೂ ಶ್ರಮ ಇಲ್ಲ ಅವನಿಗೆ ಅಂತ. ಸನ್ನಿಧಿ ಎಲ್ಲ ನಡೀತಿದೆ. ನೀವು ಹಾಗೆ ನೋಡಿ, ಏನು ಈ ಲೋಕಗಳು ಗಿರಿ 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 ತಿರುಗ್ತಾ ಇವೆ, ಅದೇನೋ ಓಡೋಗ್ತಾ ಇವೆ, ಗೊತ್ತಾಗ್ತಾ ಇದೆ, ಏನೇನೋ ಆಗ್ತಾ ಇದೆ. ಆದರೆ ಏನು ತಮಾಷೆ ಗೊತ್ತಾ? ವ್ಯವಹಾರ ಕಂಡ್ರೂ ಅಲ್ಲಿ ವ್ಯವಹಾರದ ಫಲವಾಗಿ ಏನೂ ರಿಯಾಕ್ಷನ್ ಇಲ್ಲ. ನೋ ವರ್ಕ್ ಈಸ್ ಡನ್, ಆಕ್ಟಿವಿಟಿ ಈಸ್ ದೇರ್, ನೋ ಆಕ್ಷನ್, ನೋ ವರ್ಕ್. ಸೈನ್ಸ್ನಲ್ಲೂ ಗೊತ್ತಿದ್ದು, ಗೊತ್ತಾಯ್ತಾ? ಹೈಡ್ರೋಸ್ ಆಗ್ತಾ ಇದೆ, ಆದರೆ ಅದಕ್ಕೆ ಶ್ರಮವಾಗಿದೆ ಅಂತ ಅಲ್ಲ, ಗೊತ್ತಾಯ್ತಾ ಇದೆಯಾ? ಆದ್ದರಿಂದ ಇಂಥದ್ದು ಭೂಮ ಬ್ರಹ್ಮ ಅಂತ ಹೇಳುತ್ತೆ. ಬುದ್ಧಿ ಉಪಾಧಿ ಸಂಬಂಧದಿಂದ ವಿಶೇಷ ಜ್ಞಾನ ಇದ್ದರೆ ಈ ಬುದ್ಧಿನಲ್ಲಿ ವಿಶೇಷ ಜ್ಞಾನ ಬರುತ್ತೆ, ಗೊತ್ತಾಯ್ತಾ? ಮನಸ್ಸು ಅನ್ನೋದು ಚಿಂತನೆ ಮಾಡುತ್ತೆ, ಇಂದ್ರಿಯಗಳು ಅನ್ನೋದು ಆಯಾ ವಿಷಯಗಳನ್ನು ಗ್ರಹಿಸುತ್ತೆ, ಪ್ರಾಣಗಳು ಅನ್ನೋದು ಇಲ್ಲಿ ಉಚ್ಛ್ವಾಸ ನಿಶ್ವಾಸ ಎಲ್ಲ ಮಾಡುತ್ತೆ, ಲೋಕಗಳನ್ನೆಲ್ಲ ತಿರುಗಿಸುತ್ತೆ, ಜೀರ್ಣ ಮಾಡುತ್ತೆ, ಒಂದೊಂದು ಕಡೆ ಒಂದೊಂದು ಕೆಲಸ ಮಾಡುತ್ತೆ. ಅರ್ಥವಾಗ್ತಾ ಇದೆಯಲ್ಲ? ಇವಾಗ ಮುಂದಕ್ಕೆ ಏನು ಹೇಳ್ತೀನಿ ಅಂದರೆ, ಇಂಥ ಭೂಮ ಅಂತ ಹೇಳ್ಬಿಟ್ಟು, ನೋಡಪ್ಪ ಈ ಭೂಮ ನಿನಗಿಂತ ಬೇರೆ ಅಂತ ತಿಳ್ಕೊಬೇಡ, ಗೊತ್ತಾಯ್ತಾ? ಅದೇನೆಂದರೆ ಸಯೇವತಸ್ತಾತ್ ಸುಪರಿಷ್ಟಾತ್ ಸ ಪಶ್ಚಾತ್ ಸ ಪುರಸ್ತಾತ್ ಸ ದಕ್ಷಿಣಃ ಸ ಉತ್ತರತಃ ಸೇಯಂ ಸರ್ವಂ ಇತ್ಯಥಾತ್ ಅತಃ ಅಹಂಕಾರಾದೇಶ ಏವ ಅಹಮೇವತಸ್ತಾತ್ ಅಹಂ ಪರಿಷ್ಟಾತ್ ಅಹಂ ಪಶ್ಚಾತ್ ಅಹಂ ಪುರಸ್ತಾತ್ ಅಹಂ ದಕ್ಷಿಣತೋ ಅಹಂ ಉತ್ತರತಃ ಅಹಮೇವಿದಂ ಸರ್ವಂ. ಈ ಬ್ರಹ್ಮಾದು ಅಂತೆಲ್ಲ ಹೇಳಿದ್ಮೇಲೆ ಸನತ್ ಕುಮಾರ್ ಹೇಳ್ತಾ ಇರೋದು, ಇದು ನಿಂಗಿಂತ ಬೇರೆ ಅಂತ ತಿಳ್ಕೊಬೇಡ. ಕ್ಲಿಯರ್ ಆಗಿದೆ ನೋಡಿ, ಎಷ್ಟು ಕ್ಲಿಯರ್ ಆಗಿದೆ. ಅಹಂಕಾರಾದೇಶ ಅಂದರೆ ಇದ್ದಕ್ಕಿದ್ದಾಗ ಅವನ ಮಹಿಮೆಯನ್ನು ಹೇಳ್ತಾ ಇರುವಾಗ ಅಹಂ ಅಂತ ಕಿರಿತಿರಬೇಕೋ ಇಲ್ಲ? ನೀವೇ ನೋಡಿ, ಎಲ್ಲವೂ ಸೃಷ್ಟಿಯಾಗಿರೋದೇ ತಾನೆ, ಹೊರಗಡೆ ಇರೋ ಜಗತ್ತು ಸೃಷ್ಟಿಯಾಗಿರೋದೆ, ಶರೀರದಲ್ಲಿರ್ತಕ್ಕಂಥದ್ದೆಲ್ಲವೂ ಸೃಷ್ಟಿಯಾಗಿರೋದೆ, ಗೊತ್ತಾಯ್ತೇನಪ್ಪ? ಅಲ್ಲಿಗೆ ಇದೆಲ್ಲವನ್ನೂ ಕ್ಷೇತ್ರ ಅಂತಾರೆ. ಏನೇನು ಸೃಷ್ಟಿಯಾಗಿದೆಯೋ
ಅದೆಲ್ಲವೂ ಕ್ಷೇತ್ರ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅದು ಇದು ಎಲ್ಲನೂ ಇದೆ. ಇವಾಗ ನಾನು ಬೇರೆ ಅಂತಂದರೆ ಅಲ್ಲಿಗೆ ಎರಡಿದೆ ಅಂತಾಯ್ತು ಇಲ್ವಾ? ಈ ಅಹಂಕಾರ ಅಂತ ಇದೆಯಲ್ಲ, ಎಲ್ಲದಕ್ಕೂ ಕಾರಣ ಅಂತ ಎಲ್ಲರೂ ಒಪ್ಕೋತಾರೆ. ಇದು ಈ ಅಹಂಕಾರ ಅನ್ನೋದು ಏನಾದರೂ ಬೇರೆ ಆಗಿದ್ದರೆ ಇದಕ್ಕೆ ಕಾರಣ ಅವನಲ್ಲ ಅಂತ ಆಗೋಯ್ತಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಗೊತ್ತಾಗಲಿಲ್ವಾ? ಈ ಅಹಂಕಾರ ಬೇರೆ ಅಲ್ಲ. ಅಹಂಕಾರ ಅಂದರೆ ಯಾವುದಕ್ಕೆ ಹೇಳೋದು ಅಂದರೆ ನಾನು ಅಂತ ಬರ್ತಲ್ಲ ಅದು. ನೋಡಿ, ನಾನು ಹೀಗಿದ್ದೀನಿ, ನಾನು ಹಾಗಿದ್ದೀನಿ, ಗಂಡಸು ಹೆಂಗಸು, ಮುದುಕ, ಕಾಯಿಲೆ, ಇದಿದೆ, ಚೆನ್ನಾಗಿದ್ದೀನಿ, ಚೆನ್ನಾಗಿಲ್ಲ, ಏನೇನೋ ಬರ್ತಲ್ಲ. ಇದೆಲ್ಲ ಅಬ್ಜೆಕ್ಟಿವ್ಸು. ಎಲ್ಲದರಲ್ಲೂ ಕಾಮನ್ ಆಗಿರೋದು ನಾನು. ಈ ಅಬ್ಜೆಕ್ಟಿವ್ಸ್ ಎಲ್ಲ ಯಾವುದರಿಂದ ಬರುತ್ತೆ? ಉಪಾಧಿ ಸಂಬಂಧದಿಂದ ಬರುತ್ತೆ. ಬುದ್ಧಿ ಇಟ್ಕೊಂಡು ನಾನು ತೀರ್ಮಾನ ಮಾಡೋಕ್ಕಾಗುತ್ತೆ, ಅಯ್ಯೋ ನಾನು ತೀರ್ಮಾನ ಮಾಡೋಕ್ಕಾಗಲ್ಲ. ನಾನು ಯೋಚನೆ ಮಾಡೋಕ್ಕಾಗುತ್ತೆ, ಯೋಚನೆ ಮಾಡೋಕ್ಕಾಗಲ್ಲ. ಮನಸ್ಸನ್ನು ಇಟ್ಕೊಂಡು ನಾನು ಚೆನ್ನಾಗಿ ಕಾಣಿಸುತ್ತೆ, ನಾನು ಚೆನ್ನಾಗಿ ಕಾಣಿಸೋಲ್ಲ. ಒಂದೊಂದನ್ನು ಇಟ್ಕೊಂಡು ಇನ್ನೊಂದರ ಸಂಬಂಧ ಇಟ್ಕೊಳ್ತಾನೆ ಮಾತಾಡ್ತಾನೆ. ಆದರೆ ಇದೆಲ್ಲದರಲ್ಲೂ ಇರ್ತಕ್ಕಂಥ ನಾನು ಇವೆಲ್ಲದಕ್ಕಿಂತ ಬೇರೆ ತಾನೇ ಇರಬೇಕು. ಕಾರ್ಯಕಾರಣ ಸಂಬಂಧ, ಇದೆಲ್ಲವೂ ಕಾರ್ಯಗಳು, ಅದು ಕಾರಣ. ಇದು ವಿಶೇಷದಿಂದ ಕಾಣಿಸ್ಕೊಳ್ತೆ, ಅದು ನಿರ್ವಿಶೇಷವಾಗಿದೆ. ಆ ನಾನು ಯಾವುದೋ ಅದೇ ಪ್ರತ್ಯಗಾತ್ಮನು, ಕೇವಲ ನಾನು ಅಂತಿದೆ. ಅದಕ್ಕೋಸ್ಕರನೇ ಇಲ್ಲಿ ಸುಷುಪ್ತಿನಲ್ಲಿ ನಾನು ಅನ್ನೋದು ಒಂದೇ ಇದೆ. ನಾನು ಇಂಥವನು ಅಂಥವನು ಅಂತ ಇಲ್ಲ. ಹೌದಾನೆ? ಮತ್ತು ಹೋದರೆ ಹೋಗ್ಕೊಳ್ಳಿ, ಈ ನಾನು ಅನ್ನೋದು ಬೇರೆ ಬೇರೆನೇನು ಅಂದರೆ ಅವರಲ್ಲಿ ಇವರಲ್ಲಿ ನಾನು, ಆ ಒಂದಲ್ಲಿ ನಾನು, ಅವರಲ್ಲಿ ನಾನು ಇದೆಯೇನು ಅಂದರೆ ಅದೂ ಅಲ್ಲ. ಯಾಕೆಂದರೆ ಸುಷುಪ್ತಿ ಅನುಭವದಿಂದ ಎಲ್ಲರಲ್ಲಿರೋ ನಾನು ಅನ್ನೋದು ಒಂದೇ ಅಂತ ಗೊತ್ತಾಗ್ತಾ ಇದೆಯೋ ಇಲ್ವೋ? ಇದು ಕೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಜಾಗ್ರತ್ನಲ್ಲಿ ಸ್ವಪ್ನದಲ್ಲಿ ಆಗೋ ಅನುಭವಗಳು ಬೇರೆ ಬೇರೆ. ಆದ್ದರಿಂದ ನೀನು ಕೇಳಿ ನಾನು ತಿಳ್ಕೊಬೇಕು, ನಾನು ಕೇಳಿ ನೀನು ತಿಳ್ಕೊಬೇಕು. ಹೌದಾ? ಸುಷುಪ್ತಿ ಅನುಭವ ಹೇಗಿತ್ತು ಅಂತ ಕೇಳಬೇಕಾಗಿಲ್ಲ. ಗೊತ್ತಾಯ್ತು ಅಲ್ಲ? ಆದ್ದರಿಂದ ಅಲ್ಲಿ ವ್ಯತ್ಯಾಸ ಇಲ್ಲ ಅಂತ ಆಗೇ ಹೋಯ್ತು. ಎಲ್ಲರಿಗೂ ಜ್ಞಾಪಕ ಎಲ್ಲ ಇದೆ ತಾನೆ ಇದು. ಆದ್ದರಿಂದ ಈ ನಾನು ನಿಜವಾಗ್ಲೂ ಅದು ಎಲ್ಲ ಕಡೆಯೂ ಇರೋ ನಾನು ಅದೇ ತಾನೆ. ಆದ್ದರಿಂದ ಅಹಂಕಾರಾದೇಶ ಅಂತ ಇದ್ದಾರೆ ನೋಡಿ. ಇದು ಶಾಸ್ತ್ರ ಓದ್ದೇ ಇದ್ರೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೇಳಿದೆ, ಈ ನಾನು ಅಂತ ಹೇಳ್ತೀಯ ನೋಡು, ಈ ಪ್ರತ್ಯಗಾತ್ಮನೂ ನಾನೇ. ಈ ಪ್ರತ್ಯಗಾತ್ಮ ಬ್ರಹ್ಮವೇ, ಅದು ನೀನೇ. ಆದ್ರಿಂದೇನು ಅದೇ ಕೆಳಗೆ, ಅದೇ ಮೇಲೆ, ಅದೇ ಹಿಂದೆ, ಅದೇ ಮುಂದೆ, ಅದೇ ಬಲಕ್ಕೆ, ಅದೇ ಎಡಕ್ಕೆ, ಅದೇ ಇದೆಲ್ಲವೂ ಅಂತ ಬ್ರಹ್ಮದ ವಿಷಯ ಹೇಳಾಯಿತು. ಇನ್ನು ಆದ್ದರಿಂದ ಅಹಂಕಾರಾದೇಶ. ನಾನು ಇದನ್ನೇ ವಿತ್ ರೆಸ್ಪೆಕ್ಟ್ ಟು ಯು ಹೇಳ್ತಾ ಇದ್ದೀನಿ. ಏನು ಗೊತ್ತಾ? ನಾನೇ ಕೆಳಗೆ, ನಾನೇ ಮೇಲೆ, ನಾನೇ ಹಿಂದೆ, ನಾನೇ ಮುಂದೆ, ನಾನೇ ಬಲಕ್ಕೆ, ನಾನೇ ಎಡಕ್ಕೆ, ನಾನೇ ಇದೆಲ್ಲವೂ. ಕ್ಲಿಯರಾಗಿ ಗೊತ್ತಾಗ್ತಾ ಇದೆಯಾ? ಏನಂದರೆ ಸ್ವಲ್ಪನಾದ್ರೂ ಏನೋ ಅಸ್ಪಷ್ಟವಾಗಿದೆಯಪ್ಪ, ಗೊತ್ತಾಗಲಿಲ್ಲ ಅಂತ ಇಲ್ಲವೇ ಇಲ್ಲ. ಫಾಲೋ ಮಾಡ್ತಾ ಇದ್ದೀರಪ್ಪ? ಎಲ್ಲಿ ಮತ್ತೊಂದನ್ನು ಕಾಣುವುದಿಲ್ಲವೋ ಎಂದು ಅಧಿಕರಣ ಅಧಿಕರ್ತವ್ಯದ ಭಾವವನ್ನು ಹೇಳಿ ತಿಳಿಸಿರುವುದರಿಂದಲೂ
ಅಧಿಕರಣ ಅಧಿಕರ್ತವ್ಯ ಅಂದರೆ ಬೇರೆ ಬೇರೆ ಅಂತಿದೆ. ಅದನ್ನು ಹೇಳಿರೋದ್ರಿಂದ ಎಲ್ಲಿ ಮತ್ತೊಂದನ್ನು ಕಾಣುವುದಿಲ್ಲವೋ ಅನ್ನೋದು ಇದೇ ಕೆಳಗೆ ಇದೇ ಪರೋಕ್ಷವಾಗಿ ಅಂತ ತಿಳಿಸೋದ್ರಿಂದಲೂ ನೋಡುವ ಜೀವನಿಗಿಂತ ಭೂಮಿ ಬೇರೆ ಇರಬಹುದು ಎಂಬ ಶಂಕೆ ಆಗುವುದಿಲ್ಲ. ಇವಾಗ ನನಗೆ ತಾನೇ ಅಧಿಕರಣ ಅಧಿಕರ್ತವ್ಯ, ನನ್ನ ಕರ್ತವ್ಯ, ನಾನು ಅದನ್ನು ತಿಳ್ಕೋಬೇಕು ಅಂತ. ಅದಕ್ಕೆ ನನಗೊಂದು ಕಾರಣ ಬೇಕು. ಅದನ್ನು ನೋಡಬೇಕು ಅಂದರೆ ಈ ಕಣ್ಣು ಬೇಕು, ಮನಸ್ಸು ಬೇಕು. ಕೇಳಬೇಕು ಅಂದರೆ ಈ ಕಿವಿ ಬೇಕು, ಮನಸ್ಸು ಬೇಕು. ಇದು ಅಧಿಕರಣ. ಅಧಿಕರ್ತವ್ಯ ಏನೋ ನೋಡಬೇಕು, ಕೇಳಬೇಕು. ಇದು ಅಧಿಕರ್ತವ್ಯ. ಇವಾಗ ಅಧಿಕರಣ ಅಧಿಕರ್ತವ್ಯ ಇದೆ ಅಂದರೆ ಭೇದ ಬಂತು. ಭೇದ ಬಂತು ಅಂದರೆ ಎಲ್ಲವೂ ಒಂದೇ ಅನ್ನೋದಕ್ಕೇನರ್ಥ? ಆದ್ದರಿಂದ ಕಾರಣದಲ್ಲಿ ಇರೋದು ಅದೇ, ಕರ್ತವ್ಯ ಮಾಡೋದ್ರಲ್ಲಿ ಇರೋದು ಅದೇ. ಕರ್ತವ್ಯ ಮಾಡೋಂತಾನೆ ಜೀವನ. ಕಾರಣ ಅಂದರೆ ಅವನ ಕರ್ಣಕ್ಕಿರ್ತಾನೆ, ಅವನ ಕರ್ತವ್ಯ ಮಾಡ್ತಾನೆ. ಏನು ಕರ್ತವ್ಯ ಮಾಡ್ತಾನೋ ಅದೂ ಬ್ರಹ್ಮವೇ, ಭೂಮವೇ. ಯಾವನು ಮಾಡ್ತಾನೋ ಅದೂ ಭ್ರೂಮವೇ. ಆದ್ದರಿಂದ ಅಧಿಕರಣ ಅಧಿಕರ್ತವ್ಯ ಅನ್ನೋದಿಲ್ಲ. ಪ್ರತ್ಯೇಗಾತ್ಮ ಗೊತ್ತಾ? ಆದ್ದರಿಂದ ಆ ಶಂಕೆ ಯಾರಿಗೂ ಶಂಕೆ ಇರಬಾರ್ದು ಅಂತ ಹೇಳಿಬಿಟ್ಟು ಅಹಂಕಾರಾದೇಶ ಹೇಳ್ತಾ ಇದೆ. ಅಂದರೆ ನೋಡು ನೀನೇ ಅದು ಅಂತ ಹೇಳ್ತಾ ಇದೆ. ಅಹಂಕಾರದ ಉಪದೇಶ ಮಾಡ್ತದೆ ಅಹಂಕಾರಾದೇಶವು. ನೋಡುವ ಜೀವನಿಗಿಂತ ಬೇರೆ ಎಲ್ಲವೆಂದು ತಿಳಿಯುವುದಕ್ಕಾಗಿ ಭೂಮನ್ನೇ ಅಹಂಕಾರದ ನಾನೇ ಕೆಳಗೆ ಅಂತ ಒಂದು ವಾಕ್ಯದಿಂದ ತಿಳಿಸುತ್ತಿದೆ. ಬರ್ತಾ ಇನ್ನೂ ಸ್ಪಷ್ಟವಾಗುತ್ತೆ ನೋಡಿ, ಇನ್ನೂ ಸ್ಪಷ್ಟವಾಗುತ್ತೆ. ಭೂಮಾತ್ಮ ನಿರ್ದೇಶ ನೋಡಿ. ಅಥವಾ ಆತ್ಮಾದೇಶ, ಅಹಂಕಾರಾದೇಶ ಆಯ್ತಲ್ಲ, ಇಲ್ಲೂ ಅದೇ ಅಹಂಕಾರಾದೇಶ, ಆತ್ಮಾದೇಶ, ಅಹಂಕಾರಾದೇಶ. ಇನ್ನು ಆದ್ದರಿಂದ ಆತ್ಮಾದೇಶವೇ. ಆತ್ಮನೇ ಕೆಳಗೆ, ಆತ್ಮನೇ ಮೇಲೆ, ಆತ್ಮನೇ ಹಿಂದೆ, ಆತ್ಮನೇ ಮುಂದೆ, ಆತ್ಮನೇ ಬಲಕ್ಕೆ, ಆತ್ಮನೇ ಎಡಕ್ಕೆ, ಆತ್ಮನೇ ಇದೆಲ್ಲವೂ. ಹೀಗೆಂದು ಕಂಡುಕೊಂಡವನಾಗಿ ಹೀಗೆ ಮನನ ಮಾಡಿ ಹೀಗೆ ಅರಿತುಕೊಂಡ ಅವನೇ ಆತ್ಮರತಿಯು. ಇಲ್ಲಿ ಆತ್ಮಶಬ್ದ ಪ್ರಯೋಗ ಮಾಡಿದೆ ಗೊತ್ತಾಯ್ತಾ? ಅಂದರೆ ಅಹಂಕಾರ ಅಂದರೆ ಆತ್ಮನೇ. ಆತ್ಮ ಅಂದರೆ ಯಾರು? ಪ್ರತ್ಯೇಕ ಆತ್ಮನಿಗೆ ಆತ್ಮ ಅಂತ ಹೇಳೋದು ಗೊತ್ತಾಯ್ತಾ? ಎಲ್ಲ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಇವನು ಅರ್ಥಕೊಂಡ್ಬಿಟ್ಟ. ಹೇಗೆ ಅರ್ಥಕೊಂಡ? ಮುಂದೆ ಕಂಡುಕೊಂಡವನಾಗಿ ಚೆನ್ನಾಗಿ ಬುದ್ಧಿಯಿಂದ ಅರ್ಥಕೊಂಡು ಆಮೇಲೆ ಮನನ ಮಾಡಿ ಆಮೇಲೆ ಅನುಭವಕ್ಕೆ ತಂದುಕೊಂಡ. ಎಲ್ಲವೂ ನಾನೇ ಅಂತ ಅನುಭವಕ್ಕೆ ಬಂದ ಮೇಲೆ ಅವನು ಆತ್ಮರತಿಯು, ಆತ್ಮಕ್ರೀಡನು, ಆತ್ಮಮಿಥುನನು, ಆತ್ಮಾನಂದನು. ಅವನು ಸ್ವರಾಜನಾಗುತ್ತಾನೆ. ಏನಾಗುತ್ತಾನೆ? ಅವನ ಮೇಲೆ ಇನ್ನೊಬ್ಬ ರಾಜ ಇಲ್ಲ. ಅವನು ಸ್ವರಾಟ್. ಬೇರೆ ಹಿಂದಿನ ಯಾವುದಾದ್ರೂ ತಗೊಳ್ಳಿ, ಅದಕ್ಕಿಂತ ಮೇಲಿನ ಅಧೀನದಲ್ಲವನಿದ್ದಾನೆ. ನಾಮಕ್ಕಿರೋ ಲೋಕಗಳಿಗಿಂತ ಹೆಚ್ಚು ವಾಕ್ಗಿರೋ ಲೋಕಗಳು, ವಾಕ್ಗಿರೋ ಲೋಕಗಳಿಗಿಂತ ವಿಸ್ತಾರವಾದ್ದು ಮನಸ್ಸೆಂದು, ಮನಸ್ಸಿಗಿಂತ ವಿಸ್ತಾರವಾದ್ದು ಮತ್ತೊಂದು. ಈ ಕ್ರಮವಾಗಿದೆ. ಎಲ್ಲವೂ ಇದೇ ಆಗಿದೆ. ಆದ್ದರಿಂದ ಎಲ್ಲೆಲ್ಲೂ ವ್ಯಾಪಿಸಿರ್ತಕ್ಕಂಥದ್ದು ಈ ಆತ್ಮನೇ. ಆದ್ದರಿಂದ ಇವನು ರಮಿಸ್ತಾನೆ, ಇವನೂ ಕ್ರೀಡಿಸ್ತಾನೆ, ಇವನು ಮಿಥುನ ಆಗ್ತಾನೆ. ಇವನು ಆತ್ಮ ಅಂತ ನನಗಿದೆ. ಆದರೆ ಇವನು ಸ್ವರಾಜನಾಗಿದ್ದಾನೆ. ಅದರೇನರ್ಥ? ಈ ಬೇರೆಯವರು ಮಾಡೋದಕ್ಕೂ ಇದಕ್ಕೂ ನೋಡಿ ವ್ಯತ್ಯಾಸ. ಅದರಿಂದ ನಾನು ಇದನ್ನು ಪಡ್ಕೊಂಡೆ ಅಂತಿದೆ. ನಾನು
ಕ್ರೀಡಿಸಿದೆ, ಆಟ ಆಡಿದೆ ಅಂತ ಹೇಳಿದ್ರೆ ಆ ಕ್ರೀಡೆ ಅನ್ನೋದು ನಾನು ಬೇರೆ, ನಾನು ಭೋಗ್ತಾ, ಅದು ಕ್ರೀಡೆ. ಆ ಕ್ರೀಡೆನ ಅನುಭವಿಸ್ತಾ ಇರೋನು ನಾನು, ಅದನ್ನ ನಾನು ಭೋಗ್ತಾ, ಅದನ್ನ ಇಟ್ಕೊಂಡು ಹೇಳ್ತೀನಿ. ಎಲ್ಲವೂ ಅದೇ ನೋಡಿ. ಈ ಮಂತ್ರ ಶ್ರಾದ್ದಗಳದು ಬರುತ್ತೆ. ಅವು ಶ್ರಾದ್ದದಲ್ಲಿ ಎದುರುಗಡೆ ಕೂಡಿಸ್ತಾರೆ ಬ್ರಾಹ್ಮಣನ, ಯಜಮಾನ ಅದನ್ನು ಹೇಳ್ತಾರೆ, ಅನ್ನಂಚ ಬ್ರಹ್ಮ ಭೋಕ್ತಾ ಚ ಬ್ರಹ್ಮ. ಅನ್ನವೂ ಬ್ರಹ್ಮವೇ, ಭೋಕ್ತನೂ ಬ್ರಹ್ಮವೇ. ಎಲ್ಲಿ ಬರ್ತದೆ? ತೈತಿರಿಯಲ್ಲಿ ಅಹಮನ್ನವಹಮನ್ನವಹಮನ್ನಂ ಅಹಮನ್ನಾದೋ ಅಹಮನ್ನಾದೋ ಅಹಮನ್ನಾದ ಅಹಗ್ಂ ಶ್ಲೋಕೃತ ಅಹಗ್ಂ ಶ್ಲೋಕೃತ ಅಹಗ್ಂ ಶ್ಲೋಕೃತ ಅಹಮಸ್ಮಿ ಪ್ರಥಮಚಾರತಾಸ್ಯ ಪೂರ್ವಂ ದೇವೇಭ್ಯೋ ಮೃತಸ್ಸನಾ ಭಾಯಿ. ಏನಾಗಿದ್ರೆ ಅವನು ಊಟ ಮಾಡ್ತಾ ಇದ್ದಾನೆ, ಅದೇನೋ ಅವನ ಶರೀರ ಕೆಲಸ ಮಾಡ್ತಾ ಇದೆ. ಅವನು ಹೇಳ್ತಾನೆ ಅಹಂ ಅನ್ನಂ, ಈ ಅನ್ನವೂ ನಾನೇ. ಅಹಮನ್ನಾದ, ಅನ್ನ ತಿಂತ ಇರೋನು ನಾನೇ. ಈ ಅನ್ನವನ್ನು ಇವನೇ ತಿನ್ನಬೇಕು ಅಂತ ನಿಯುಕ್ತಿ ಮಾಡೋ ಈಶ್ವರನೇ ಶ್ಲೋಕಕೃತು. ಆ ಶ್ಲೋಕಕೃತು ನಾನೇ. ಅಹಮನ್ನಂ ಅಹಮನ್ನಾದ ಅಹಂ ಶ್ಲೋಕಕೃತು. ಅಹಮಸ್ಮಿ ಪ್ರಥಮಜಾರದಾಸ್ಯ, ಆ ಹಿರಣ್ಯಗರ್ಭನ್ ನಾನೇ. ಎಲ್ಲ ನಾನೇ. ಎಲ್ಲ ವೇದ ಮಂತ್ರಗಳು ಎಲ್ಲ ನೋಡಿ ತೀರ್ಮಾನ ಮಾಡಬೇಕು, ಗೊತ್ತಾಯ್ತಾ? ಆದ್ದರಿಂದ ಇವನಿಗೆ ಅಲ್ಲಿವರೆಗೆ ಅಂತ ಮಟ್ಟಿಗೆ ಅಲ್ಲ ಕಾಮಚಾರ, ಎಲ್ಲೆಲ್ಲೂ ಕಾಮಚಾರವೇ ಅವನಿಗೆ. ಅವನಿಗೆ ಎಲ್ಲ ಲೋಕಗಳೂ ಕಾಮಚಾರ ಬರ್ತದೆ. ಇನ್ನು ಯಾರು ಇದಕ್ಕಿಂತ ಬೇರೆಯಾಗಿ ತಿಳಿದುಕೊಂಡಿರೋರು ಅವರು ಮತ್ತೊಬ್ಬ ರಾಜನ ಇರುವವರು ಕ್ಷಯ್ಯಲೋಕರು. ಅವರು ಪಡ್ಕೊಂಡಿರೋ ಲೋಕ ಉಪಾಸನೆ ಮಾಡ್ತಾರೆ, ಲೋಕ ಪಡ್ಕೋತಾರೆ, ಅದು ಮುಗಿಯುತ್ತೆ, ವಾಪಸ್ ಹೋಗ್ತಾರೆ. ಅವರಿಗೆ ಯಾವ ಲೋಕಗಳಲ್ಲಿಯೂ ಕಾಮಚಾರವಿಲ್ಲ. ನೋಡಿ, ಅಹಂಕಾರದಿಂದ ದೇಹಾದಿ ಸಂಘಾತವನ್ನು ಅವಿವೇಕಿಗಳು ವ್ಯಪದೇಶ ಮಾಡುತ್ತಿರ್ತಾರಾದ್ದರಿಂದ ಸಾಧಾರಣ ಜನ ಏನು ಮಾಡ್ತಾರೆ? ಅಹಂಕಾರ ಅಂತ ಏನು ಇಟ್ಕೊಂಡಿದ್ದಾರೆ? ಈ ದೇಹಾದಿ ಸಂಘಾತವನ್ನು ಇಟ್ಕೊಂಡು ನಾನು ಅಂದ್ಕೊಳ್ಳಿ, ನಾನು ಗಂಡಸು ಅಂತ ಇಟ್ಕೊಂಡೇ ಬರುತ್ತೆ. ಹೆಂಗಸು ನಾನು ಗಂಡಸು ಅಂತ ಬರಲ್ಲ, ಗಂಡಸು ನಾನು ಹೆಂಗಸು ಅಂತ ಬರಲ್ಲ. ಅಂದರೆ ಅವರವರು ಆಯಾ ದೇಹವನ್ನು ಇಟ್ಕೊಂಡು ವ್ಯವಹಾರ ಮಾಡ್ತಾರೆ. ಗೊತ್ತಾಯ್ತಾ? ಅಲ್ಲೂ ಏನೋ ಸುಖ ಇದೆ, ಎಲ್ಲ ಇದೆ. ಅದು ಅಹಂಕಾರ ಅಂತ ಹೇಳಿದ್ರೆ ಅದು ಅಂತ ತಿಳ್ಕೊಂಡ್ಬಿಡ್ಬೇಡಿ. ಅದಕ್ಕೋಸ್ಕರ ಮಾಡಿದ್ರು. ಇನ್ನು ಬಳಿಕ ಆತ್ಮಾದೇಶವು ಆತ್ಮನಿಂದಲೇ ಕೇವಲ ಸದ್ರೂಪನಾದ ಶುದ್ಧರೂಪನಾದ ಆತ್ಮನಿಂದ. ಈ ಆತ್ಮನಿದಾನಲ್ಲ, ಆತ್ಮ ಅಂದ್ರೇನೆ ಪ್ರತ್ಯೇಗಾತ್ಮ. ಅದಕ್ಕೆ ಪದದ ವ್ಯುತ್ಪತ್ತಿ ಕೊಟ್ಟಿದೆ, ಎಲ್ಲ ಕೊಟ್ಟಿದೆ, ಕಠೋಪನಿಷತ್ನಲ್ಲಿದೆ. ಆತ್ಮ ಅಂದ್ರೆ ಏನು ಹೇಳಿ? ಪ್ರತ್ಯೇಗಾತ್ಮನೇ. ಒಂದ್ಸಲ ಎಲ್ಲರೂ ಹೇಳಿ, ಆತ್ಮನೇ ಪ್ರತ್ಯೇಗಾತ್ಮನು ಹೇಳಿ. ಪ್ರತ್ಯೇಗಾತ್ಮನೇ ಆತ್ಮನು. ಗೊತ್ತಾಯ್ತಾ? ಆದ್ದರಿಂದ ಅಹಂಕಾರ ಅಂದ್ರೆ ಇದಿಟ್ಕೊಳ್ಬಾರ್ದಪ್ಪ. ಅಹಂಕಾರ ಅಂದರೆ ಆ ಆತ್ಮನ ಇಟ್ಕೋ. ಆ ಆತ್ಮನಿಗೂ ಈ ಅಹಂಕಾರಕ್ಕೂ ಏನು ವ್ಯತ್ಯಾಸ? ಜಾಗೃತನಲ್ಲಿ ಬರ್ತಾರ. ಜಾಗೃತ ಸ್ವಪ್ನಗಳಲ್ಲಿ ಬರುವ ಅಹಂಕಾರದಲ್ಲಿ ಉಪಾಧಿ ಸಂಬಂಧದಿಂದ ವಿಶೇಷ ಜ್ಞಾನಗಳು ತೋರ್ಕೊಳ್ಳುತ್ತೆ. ಉಪಾಧಿ ಸಂಬಂಧವಿಲ್ಲ ಸುಷುಪ್ತಿನಲ್ಲಿ. ಆದ್ದರಿಂದ ಅಲ್ಲಿ ವಿಶೇಷ ಜ್ಞಾನಗಳಿಗೆ ಅವಕಾಶವಿಲ್ಲ. ಆದರೆ ನಾನು ಸಾಯುವ ವಸ್ತು ಅಲ್ಲ, ಬ್ರಹ್ಮವೇ ಅಲ್ವೇ ಅದು. ಆದ್ದರಿಂದ ಇದೆ ಇದು ಆತ್ಮನು, ಪ್ರತ್ಯೇಗಾತ್ಮನು. ನನಗೆ ಅನುಭವಕ್ಕೆ ಬರುತ್ತೆ ಸುಷುಪ್ತಿಯಲ್ಲಿ ನಾನು ಒಬ್ಬನೇ, ನನಗೇನು ಗೊತ್ತಾಗಲಿಲ್ಲ ಅಂತ ಹೇಳ್ತೀವಲ್ಲ.
ಆದ್ದರಿಂದ ಎಲ್ಲ ಕಡೆಯೂ ಆತ್ಮನೇ ಇದ್ದಾನೆ ಅಂತ ಹೇಳುತ್ತೆ. ನೋಡು, ಇನ್ನು ಆತ್ಮರತಿ ಅನ್ನೋದಕ್ಕೆಲ್ಲ ಹೇಳ್ತಾರೆ. ಹೀಗೆ ಒಂದು ಜನ್ಮರಹಿತವೂ ಎಲ್ಲೆಲ್ಲಿಯೂ ಆಕಾಶನ ತುಂಬಿಕೊಂಡಿರುವ ಮತ್ತೊಂದಿಲ್ಲದ್ದೂ ಆಗಿರುವ ಆತ್ಮನನ್ನು ಮನನ ವಿಜ್ಞಾನಗಳಿಂದ ಕಂಡುಕೊಂಡಿರುವ ಈ ಜ್ಞಾನಿಯು ಆತ್ಮರತಿಯು. ಕೇಳ್ದ, ಮನನ ಮಾಡ್ದ, ಅನುಭವಕ್ಕೆ ತಂದುಕೊಂಡ, ಅವನ ಆತ್ಮರತಿ ಆಗ್ಬಿಟ್ಟ. ಏನು ಆತ್ಮರತಿ ಅಂದರೆ? ಆತ್ಮನಲ್ಲಿಯೇ ರತಿಯು ಅಂದರೆ ರಮಿಸುವುದು. ಯಾವನಿಗಿರುವುದು ಅವನ ಆತ್ಮರತಿ. ಇದರಂತೆ ಆತ್ಮ ಕ್ರೀಡೆನು ದೇಹವೊಂದನ್ನೇ ಸಾಧನವಾಗಿಟ್ಟುಕೊಂಡು ಆಡುವುದು ರತಿಯು. ಹೊರಗಿನ ಸಾಧನ ಇಟ್ಟುಕೊಂಡು ಮಾಡುವುದು ಕ್ರೀಡೆ. ಇವಾಗ ತನ್ನಲ್ಲೇ ತಾನು ಮಾಡೋದು ರತಿ, ಇನ್ನೊಂದು ಇಟ್ಕೊಂಡು ಮಾಡೋದು ಕ್ರೀಡೆ. ಸ್ತ್ರೀಯರೊಡನೆಯೋ ಸ್ನೇಹಿತರೊಡನೆಯೋ ಕ್ರೀಡಿಸುತ್ತಿದ್ದಾನೆ ಎಂದು ಲೋಕದಲ್ಲಿ ಮಾತಾಡ್ತಾರೆ, ಹೇಳ್ತಾರೆ. ಜ್ಞಾನಿ ಹೀಗಲ್ಲ. ಏನೋ ಇನ್ನೊಬ್ಬರನ್ನ ಇಟ್ಕೊಂಡು ಜೊತೆ ಆಟ ಆಡ್ತಾನೆ ಅಂತಲ್ಲ. ಮತ್ತೇನಂದರೆ ಆತ್ಮವಿಜ್ಞಾನ ನಿಮಿತ್ತವಾಗಿಯೇ ಇವೆರಡೂ ಆಗುತ್ತವೆ. ಅಂದ್ರೇನು? ನಾನು ಯಾರ ಜೊತೆ ಆಡ್ತಾ ಇದ್ದೀನೋ ಅವರೂ ನಾನೇ, ನಾನು ನಾನೇ. ಗೊತ್ತಾಯ್ತಾ? ಯಾವುದೇ ಹಿಂದ ಕ್ರೀಡೆ ವೃತ್ತಿ ಮಾಡ್ತಾ ಇದ್ದೀನೋ ಅದು ನಾನೇ, ದೇಹವು ನಾನು ನಾನೇ. ಮಿಥುನವೆಂದರೆ ದ್ವಂದ್ವ ನಿಮಿತ್ತದಿಂದ ಆಗುವ ಸುಖ. ಅದು ಈ ಜ್ಞಾನಿಗೆ ದ್ವಂದ್ವದ ಅಪೇಕ್ಷೆಯಲ್ಲಿದೆ ಆಗುತ್ತದೆ. ಆ ಸುಖ ಇವನಲ್ಲೂ ಇದೆ. ಇವನು ಮಿಥುನ ಮಾಡದೇ ಇದ್ದರೂ ಇದೆ. ಇವಾಗ ಇದೆಲ್ಲವನ್ನೂ ಸುಖತ್ತಾನೆ ಹೇಳ್ತಾ ಇರೋದು. ಆತ್ಮರತಿ ಆಗಲಿ, ಕ್ರೀಡೆ ಆಗಲಿ, ಮಿಥುನವಾಗಲಿ ಎಲ್ಲ ಸುಖಕ್ಕೋಸ್ಕರ ಸುಖತ್ತಾನೆ ಹೇಳ್ತಾ ಇರೋದು. ಅದೇ ತಾನೇ ಭೂಮ ಅನ್ನೋದು ಅತ್ಯಂತ ಸುಖ, ಅದಕ್ಕಿಂತ ಹೆಚ್ಚಿನ ಸುಖ ಇಲ್ಲ ಅಂತ ಹೇಳಿರೋದು. ಮತ್ತು ಆತ್ಮಾನಂದನು ಅಜ್ಞಾನಿಗಳು ಶಬ್ದಾದಿ ನಿಮಿತ್ತದಿಂದ ಆನಂದವಾಗುತ್ತದೆ. ಈ ಜ್ಞಾನಿಗೆ ಹಾಗಲ್ಲ. ಆತ್ಮನಿಮಿತ್ತವಾಗಿ ಎಲ್ಲವೂ ಯಾವಾಗಲೂ ಎಲ್ಲ ಪ್ರಕಾರದೂ ಆಗುವುದು. ಅಂದರೆ ದೇಹ ಬದುಕಿರುವುದು, ಭೋಗ ಇವೆ ಮುಂತಾದಕ್ಕೆ ಬೇಕಾದ ಹೊರಗಿನ ವಸ್ತುಗಳ ಅಪೇಕ್ಷೆ ಇಲ್ಲ. ಗೊತ್ತಾಯ್ತಾ? ಇದೇನು ಎಲ್ಲ ಮಾಡ್ತಾ ಇದ್ದಾನೆ, ಆದರೂ ಏನು ಭಾವ ಹೀಗಿದೆ ಅಂತ ಏನು ಅರ್ಥ? ಗೊತ್ತಾಯ್ತಾ? ಅಲ್ಲಿ ಲೌಕಿಕ ವ್ಯವಹಾರದಲ್ಲೂ ಕೂಡ ಇದನ್ನು ನಾವು ಒಂದು ಅಂದಾಜು ತಗೋಬೋದು. ಶ್ರುತಿ ಏನು ಅಸಂಬದ್ಧವಾಗಿ ಏನು ಮಾತಾಡೋದಿಲ್ವಲ್ಲ. ನಮಗೆ ಅರ್ಥವಾಗೋದು ಕಷ್ಟವಾಗಬಹುದು. ಯಾಕೆಂದರೆ ಆ ಥರ ಅಂದಾಜಿಲ್ಲ ನಮಗೆ. ಹಾಗೆ ನೋಡಿ, ಇವಾಗ ಆಸ್ತಿ ವಿಭಾಗ ಮಾಡಿದಾಗ ಮಕ್ಕಳದು ಪರಸ್ಪರ ಜಗಳಗಳಾಗುತ್ತೆ. ಅವನಿಗೇನು ಹೆಚ್ಚು, ನನಗೆ ಕಡಿಮೆ ಬರುತ್ತೆ. ತಂದೆ ತಾಯಿಗಳಿಗೆ ಅವರಿರೋ ಕನ್ಸಿಡರೇಷನ್ ಒಂದೇ. ಇದೇನಿದ್ರೂ ದುಡ್ಡು ಅನ್ನೋದು, ಆಸ್ತಿ ಅನ್ನೋದು ಒಂದು ಸಹಕಾರಿ ಕಾರಣ ಸುಖಕ್ಕೆ. ಅತಾನೆ. ಈಗ ಇವನ ಮಕ್ಕಳು ಹೆಚ್ಚಾಗಿದ್ದಾರೆ, ಇವನ ಮಕ್ಕಳು ಕಡಿಮೆ ಇದ್ದಾರೆ, ಅವನ ಮಕ್ಕಳು ಒಳ್ಳೊಳ್ಳೆ ತುಂಬ ದೊಡ್ಡ ದೊಡ್ಡ ಕೆಲಸಗಳಿದ್ದಾರೆ, ಇನ್ನೊಬ್ಬನ ಮಕ್ಕಳು ಹಾಗಿಲ್ಲ. ಆದರೆ ಎಲ್ಲರೂ ಸುಖವಾಗಿರಬೇಕು ಅಂತ ಸುಖವನ್ನು ಗುರಿಯಾಗಿಟ್ಕೊಂಡು ಅವ್ರೇನು ಮಾಡ್ತಾರೆ? ಸಮತ್ವವಾಗಿ ನೋಡ್ತಾರೋ ಇಲ್ಲೋ, ಅಯ್ಯೋ ಅವನು ನನ್ನ ಮಗನೇ, ಅವನು ನನ್ನ ಮಗನೇ, ಇವನು ನನ್ನ ಮಗನೇ, ಎಲ್ಲರೂ ಸುಖವಾಗಿರ್ಬೇಡ್ವೆ ಅಂತ ಇವ್ರ ಲಾಜಿಕ್ಕು. ಅವನು ಓದ್ದೆ ಮಾಡ್ದೆ ಪಾಸ್ ಆಗಿದೆ, ನಾನೇನು ಮಾಡಲಿ? ಮಕ್ಕಳು ಹೆಚ್ಚಾಗಿದ್ರೆ ಅವನು
ಕಂಟ್ರೋಲ್ ಮಾಡ್ಕೋಬೇಕಾಗಿತ್ತು, ಫ್ಯಾಮಿಲಿ ಕಂಟ್ರೋಲು. ಅದಂಗೇನದು ಮಾತಾಡ್ತಾರೋ ಇಲ್ಲೋ? ಅಂದರೆ ಭೇದ ಬುದ್ಧಿಯಿಂದ ನೋಡಿದಾಗ ಸುಖದ ಮೂಲ ಮರೆತು ಹೋಗಿರುತ್ತೆ. ದೇಹ ಬುದ್ಧಿ ಇರುವಾಗ ಭೇದ ಬುದ್ಧಿ ಇರುವಾಗ ಏನಾಗುತ್ತೆ, ನಿಜವಾಗಲೂ ಸುಖ ಅಂದರೆ ಏನು ಅನ್ನೋದು ಬಗ್ಗೆ ಬರಲ್ಲ. ಬರೀ ಯಾವುದರಿಂದ ಸುಖ ಬರುತ್ತೋ ಅದರ ಮೇಲೆ ಗಮನ ಇರುತ್ತೆ, ವಸ್ತುಗಳ ಮೇಲೆ ಗಮನ ಇರುತ್ತೆ. ಸ್ವಲ್ಪ ಭೇದ ಬುದ್ಧಿ ಕಡಿಮೆ ಆಗ್ತಾ ಇದ್ದಾಗೇನೆ ಅವ್ರಿಗೆ ಸುಖ ಅನ್ನೋದು ಒಳಗಡೆ ಹೋಗ್ತಾ ಇರುತ್ತೆ, ಭೇದ ಬುದ್ಧಿ ಕಡಿಮೆ ಆಗ್ತಾ ಇರುತ್ತೆ. ದೃಷ್ಟಾಂತ ಗೊತ್ತಾಯ್ತಾ ನಿಮಗೆ ಪ್ರತಿಯೊಬ್ಬರಿಗೂ? ಇಲ್ಲಿ ಭೇದ ಬುದ್ಧಿ ಹೋಗ್ತಾ 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 ಕೇವಲ ಸುಖದ ಮೂಲವನ್ನೇ ನೋಡ್ತಾರೆ. ಸುಖದ ಮೂಲ ಯಾವುದು? ಭೂಮಾ ಒಂದೇ. ಆದ್ದರಿಂದ ಅವನು ಕರಣಗಳ ದ್ವಾರ, ಕರಣಗಳ ಮೂಲಕ ಸುಖವನ್ನು ಪಡ್ಕೊಳ್ಬೇಕಾಗಿಲ್ಲ. ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಅವನಲ್ಲಿ ಪುಣ್ಯ ಪಾಪಗಳು ಇಲ್ಲ. ಅವನು ಜ್ಞಾನಿ ಏನು ಹೇಳ್ತಾನೆ? ಸಾಧಾರಣವಾಗಿ ಮರಣ ಕಾಲದಲ್ಲಿ ಎಲ್ರಿಗೂ ಈ ಭಾವ ಬರುತ್ತೆ. ಏನು ಬರುತ್ತೆ? ಕಿಮಹಂ ಸಾಧುನಾ ಕರ್ಮಂ ಕಿಮಹಂ ಪಾಪಂ ಕರ್ಮಮಿತಿ. ಅಯ್ಯೋ, ನಾವು ಒಳ್ಳೆ ಕೆಲಸ ಯಾತಕ್ಕೆ ಮಾಡಲಿಲ್ಲ, ನಾನೇನೋ ಪರ್ಮನೆಂಟ್ ಆಗಿದ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ನಲ್ಲ. ಯಾರೋ ಒಬ್ರು ಚೆನ್ನಾಗಿ ಹೇಳಿದ್ರು, ತುಂಬ ದೊಡ್ಡ ಮನೆ ಕಟ್ಟಿದ್ದಾರೆ, ಎಲ್ಲ ನ್ಯಾಯವಾದ ದುಡ್ಡೇ ಕಟ್ಟಿದ್ದಾರೆ. ನನಗೆ ಹೇಳಿದ್ರು, ಸ್ವಾಮಿಗಳೇ, ಈ ಮನೆ ಕಟ್ಟಿದಾಗ ನಾನು ಮುದುಕ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಮುದುಕ ಆಗ್ಬಿಟ್ಟೆ. ನಿಜವಾಗಲೂ ಯೌವನದಲ್ಲಿ ಒಂದು ದಿವಸ ತಾನು ಮುದುಕ ಆಗ್ತಾನೆ ಅನ್ನೋದು ಗಮನಕ್ಕೆ ಬರೋದಿಲ್ಲ. ಹೌದಲ್ಲಪ್ಪ? ನಿಜ ತಾನೇ ಇದೆಲ್ಲ. ಇಲ್ಲಿ ಅವನೇನು ಮಾಡ್ತಾನೆ ಅಂದರೆ ಕೊನೆಗಾಲದಲ್ಲಿ ದುಃಖ ಪಡ್ತಾನೆ. ಅಯ್ಯೋ, ಹೋಗ್ತಾ ಇದ್ದೀನಿ, ಯಾತಿಕಪ್ಪ ಈ ಒಳ್ಳೆ ಕೆಲಸ ಮಾಡಲಿಲ್ಲ, ಯಾತಿಕಪ್ಪ ಈ ಪಾಪದ ಕೆಲಸ ಮಾಡಿದೆ ಅಂತ ಬಂದೇ ಬರುತ್ತೆ. ಕಿಮಹಂ ಸಾಧುನಾ ಕರ್ಮಂ ಕಿಮಹಂ ಪಾಪಮ ಕರ್ಮಮಿತಿ. ಅವನಿಗೆ ಬರಲ್ಲ, ಜ್ಞಾನಿಗೆ. ಯಾಕೆಂದರೆ ವೇಹ್ಯೇ ವೇಷ ಆತ್ಮಾರ್ಗ ಸ್ಪೃಣತೆ. ಪುಣ್ಯವನ್ನ ಪಾಪನ್ನ ಎರಡನ್ನೂ ಆತ್ಮದೃಷ್ಟಿಯಿಂದ ನೋಡ್ತಾನೆ. ನಾನು ಈ ಪಾಯಿಂಟ್ ಹೇಳಿದ್ದೀನಿ, ಮುಂಚೆನೂ ಹೇಳಿದ್ದೀನಿ ಇದು, ಈ ಪಾಯಿಂಟು. ಏನಾಗಂದ್ರೆ ಆತ್ಮದೃಷ್ಟಿಯಿಂದ ನೋಡೋದು ಅಂದ್ರೆ ಏನ್ರಿ? ಪುಣ್ಯ ಇದೆ, ಪಾಪ ಇದೆ, ಇಷ್ಟು ಕ್ಲಿಯರ್ ಆಗಿದೆ ಡಿಸ್ಟಿಂಕ್ಷನ್, ವ್ಯತ್ಯಾಸ. ಎರಡೂ ಆತ್ಮನೊಬ್ಬನೇ, ಎರಡೂ ನಾನೇ, ಪುಣ್ಯವೂ ನಾನೇ, ಪಾಪವೂ ನಾನೇ. ಅಂದ್ರೆ ಏನರ್ಥ? ನೋಡಿ, ಸರಿಯಾಗಿ ತಿಳ್ಕೊಳ್ಳಿಪ್ಪ. ಪುಣ್ಯ ಪಾಪ ಅನ್ನೋದು ಯಾವುದೋ ಒಂದು ಕ್ರಿಯೆಯನ್ನು ಇಟ್ಕೊಂಡು, ಯಾವುದೋ ಒಂದು ಕ್ರಿಯೆ ಇದೆ, ಇದು ಪುಣ್ಯ ಅಥವಾ ಇದು ಪಾಪ ಅನ್ನೋದು ಸಂದರ್ಭದ ಮೇಲೆ ತಾನೇ ಹೋಗುತ್ತೆ. ಹೌದಾ ಇಲ್ವಾ? ಇವಾಗ ಮಿಥುನ ಅನ್ನೋದು ಗೃಹಸ್ಥನಾಗ ಮುಂಚೆ ಮಾಡಿದರೆ ಪಾಪ, ಗೃಹಸ್ಥನ ಆದ್ಮೇಲೆ ಮಾಡದೇ ಇದ್ದರೆ ಪಾಪ. ಏನಪ್ಪ ಪುಣ್ಯ ಪಾಪ ಅಂದರೆ ಒಂದು ಅವಸ್ಥಾ ಭೇದದಿಂದ ಆಯಿತು, ಕ್ರಿಯೆ ಒಂದೇ. ಗೊತ್ತಾಯ್ತಾ ಇಲ್ವಾ?
ಆದ್ದರಿಂದ ಯಾವುದೇ ಕ್ರಿಯೆಯಲ್ಲಿ ತನ್ನ ಸ್ವರೂಪದಲ್ಲೇನೆ ಪುಣ್ಯ ಅನ್ನೋದು ಇಲ್ಲ, ಪಾಪ ಅನ್ನೋದು ಇಲ್ಲ. ಇನ್ನೊಂದು ಕಾಂಟೆಕ್ಸ್ಟಿಂದಲೇ ಬರೋದು. ಇವನು ಪುಣ್ಯ, ಇನ್ನೊಬ್ಬನಿಗೆ ಪಾಪ. ಇವಾಗ ನಾನು ಬ್ರಾಹ್ಮಣನಾದನು ರಾಸವೀಯ ಯಾಗ ಮಾಡಬಾರ್ದು, ಗೊತ್ತಾಯ್ತಾ? ರಾಸವೀಯ ಮಾಡಬೇಕಾದ್ರೆ ಕ್ಷತ್ರಿಯನೇ ಮಾಡಬೇಕು. ನಾನು ಮಾಡಿದ್ರೆ ತಪ್ಪಾಗುತ್ತೆ. ಶಾಸ್ತ್ರದಲ್ಲಿ ಹೀಗೆಲ್ಲ ಯಾಕೆ ವಿಧಿಗಳು ಮಾಡಿದೆ ಅಂದರೆ, ಎಲ್ಲರೂ ಅವರ ಕರ್ಮಕ್ಕನುಗುಣವಾಗಿ ಹುಟ್ಟಿದ್ದಾರೆ. ಕರ್ಮಕ್ಕನುಗುಣವಾಗಿ ಏನೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಬೇರೆ ಬೇರೆಯಾಗಿ ಹುಟ್ಟುತ್ತಾರೆ. ಸ್ತ್ರೀ ಪುರುಷ ಅಂತ ಬೇರೆ ಬೇರೆಯಾಗಿ ಹುಟ್ಟುತ್ತಾರೆ. ಆ ಕರ್ಮದ ಆಧಾರದ ಮೇಲೆ ಹುಟ್ಟಿರೋದ್ರಿಂದ ನಾನು ಈ ಜನ್ಮದಿಂದ ಮುಂದಕ್ಕೆ ಹೋಗಬೇಕಾಗಿದ್ದರೆ, ಮುಂದಕ್ಕೆ ಅಂದ್ರೇನು, ಪರಮಾತ್ಮನ ಕಡೆಗೆ ಹೋಗಬೇಕಾಗಿದ್ದರೆ ನಾನು ಯಾವ ಕರ್ಮವನ್ನು ಮಾಡಬೇಕು ಅಂತ ಈಶ್ವರಂತಾನೆ ನಿಶ್ಚಯ ಮಾಡಬೇಕು. ನಂಗೆ ಗೊತ್ತಿದೆಯಾ ನಾನು ಏನು ಕರ್ಮ ಮಾಡಿದ್ರೆ ಪರಮಾತ್ಮನ ಸಮೀಪಕ್ಕೆ ಹೋಗ್ತೇನೆ ನಾನು ನಿಶ್ಚಯ ಮಾಡೋಕ್ಕಾಗುತ್ತಾ? ಮಾಡೋದು ಈಶ್ವರನು. ಆದ್ದರಿಂದಲೇ ವರ್ಣಕ್ಕೆ ಅನುಸಾರವಾಗಿ ಕರ್ಮವನ್ನು ಇಟ್ಟಿದ್ದಾನೆ. ಗುಣಕರ್ಮ ವಿಭಾಗಶಃ ಅಂತಿಲ್ಲ, ಚಾತುರ್ವರ್ಣಿಮಾ ಸೃಷ್ಟಂ ಅಂತ. ಹಿಂದಿನ ಜನ್ಮಗಳಿಂದ ಬಂದಿರೋದು ಗುಣ, ಈಗ ಪರಮಾತ್ಮ ವಿಧಿ ಮಾಡಿರೋದು ಕರ್ಮ, ಗುಣಕರ್ಮ ವಿಭಾಗಶಃ. ಹಾಗೆ ಮಾಡಿದರೆ ಎಲ್ಲರೂ ಸುಖವಾಗಿರ್ತಾರೆ. ಯಾಕೆ? ಒಬ್ಬರೊಬ್ಬರ ಸಂಸ್ಕಾರ ಒಂದೊಂದು ಥರ ಇದೆ. ಆದ್ದರಿಂದಲೇ ಪುಣ್ಯ ಪಾಪಗಳು ಹೀಗೇನೆ. ಲೌಕಿಕದಲ್ಲೂ ನೀವು ನೋಡಿ, ಒಬ್ಬ ಕಳ್ಳ ಕದ್ದುಬಿಟ್ರೆ ಗೊತ್ತಾಯ್ತಾ, ಅವನು ಜೈಲಿನಲ್ಲಿ ಹಾಕ್ತಾರೆ. ಪೊಲೀಸ್ನವನು ಕದ್ದುಬಿಟ್ರೆ ಅವನಿಗಿನ್ನೂ ಜೈಲು ಶಿಕ್ಷೆ ಜಾಸ್ತಿ. ಮಂತ್ರಿ ಕದ್ದುಬಿಟ್ರೆ ಹೂನರ ಹಾಕ್ತಾರೆ. ಅದಲ್ಲೇನಪ್ಪ, ಎಲ್ಲ ಮಂತ್ರಿಗಳು ಸಂಪೂರ್ಣವಾಗಿ ಕಳ್ಳರ್ತಾನೆ, ಕಳ್ಳರೆ ಅವರು, ಏನೇನೂ ವ್ಯತ್ಯಾಸ ಇಲ್ಲ. ಡೌಲ್ ಮಾತುಗಳಾಡಿ ಕದೀತಾರೆ, ಚೆನ್ನಾಗಿ ಕದೀತಾರೆ, ಸಾರ್ವಜನಿಕರು ದುಡ್ಡು ತಿಂತಾರೆ ಅಲ್ವಾ? ಪುಣ್ಯ ಪಾಪಗಳು ಬಂತು, ಗೊತ್ತಾಯ್ತಾ? ಆದರೆ ಕ್ರಿಯೆ ನೋಡಿ, ಕ್ರಿಯೆಯಲ್ಲಿ ಯಾವುದೂ ಇಲ್ಲ. ಯಾಕೆಂದರೆ ಕಾಂಟೆಕ್ಸ್ಟ್ ಇಲ್ಲ. ನೋಡಿ, ಕ್ರಿಯೆ ಅಂದರೆ ಯಾವುದಪ್ಪ? ಕ್ರಿಯೆ, ಎಲ್ಲ ಕ್ರಿಯೆಗಳು ನಡೆಯೋದು ಯಾವುದರಿಂದ? ಪ್ರಾಣದಿಂದ. ಎಲ್ಲ ಕ್ರಿಯೆಗಳು ನಡೆಯೋದು ಯಾವುದರಿಂದ? ಕ್ರಿಯಾಶಕ್ತಿ ಪ್ರಾಣ, ಗೊತ್ತಾಯ್ತಾ? ಚಿಚ್ಛಕ್ತಿ ಯೋಚನೆ ಮಾಡೋದು, ಜಡಶಕ್ತಿ ಜಡ ವಸ್ತುಗಳಲ್ಲಿರೋದು, ಗೊತ್ತಾಗ್ತಾ ಇದೆಯಾ? ಇವೆಲ್ಲ ಶಕ್ತಿಗಳಿದು. ಶಕ್ತಿಗಳಿಂದ ಕ್ರಿಯೆ ನಡೆಯುತ್ತೆ. ಅದು ಪ್ರಾಣ. ಈ ಎಲ್ಲ ಕ್ರಿಯೆಗಳಿಗೂ ಪ್ರಾಣ ಆಧಾರ 3. ನೀವು ಯೋಚನೆ ಮಾಡಿ, ಕೆಲಸ ಮಾಡಿ, ಏನಾದರೂ ಮಾಡಿ, ಎಲ್ಲದಕ್ಕೂ ಕ್ರಿಯೆಗೆ ಆಧಾರವಾಗಿರೋದು ಪ್ರಾಣ. ಆದ್ದರಿಂದ ಆ ಕ್ರಿಯೆ ಅನ್ನೋದು ಅದರಲ್ಲಿ ಪಾಪವೇ ಇಲ್ಲ. ಅದಕ್ಕೆ ಪ್ರಾಣ ಅನ್ನೋದು ಬಹಳ ದೊಡ್ಡ ದೇವತೆ. ಎಲ್ಲ ದೇವತೆಗಳಿಗೂ ಮೂಲ ಪ್ರಾಣ. ಆ ಪ್ರಾಣನೇ ಇಷ್ಟೊಂದು ದೇವತೆಗಳಾಗಿರೋದು, ಇಷ್ಟೊಂದು ಜೀವರುಗಳಾಗಿರೋದು, ಗೊತ್ತಾಯ್ತಾ? ಅಷ್ಟು ಶ್ರೇಷ್ಠವಾಗಿರೋ ಪ್ರಾಣನೇ ಕೆಲಸಗಳು ಮಾಡ್ತಾ ಇದ್ದರೂ ಕೂಡ ನಾನು ಭೇದ ಬುದ್ಧಿಯಿಂದ ಪುಣ್ಯ ಪಾಪಗಳನ್ನ ಮಾಡ್ತೀನಿ. ನಾನು ಯಾರಿಗೋ ಪಾಪ ಕಷ್ಟದಲ್ಲಿದ್ದಾರಪ್ಪ, ನನ್ನ ಕೈಲಾಗಿದ್ದು ಮಾಡೋಣ ಅಂತ ಏನಾದರೂ ಮಾಡ್ತೀನಿ. ಅಂದರೆ ಕೊಡೋದು, ಒಂದು ಇಚ್ಕೊಂಡಿದ್ದೀನಿ.
ಅಯ್ಯೋ ಯಾರು ಕಷ್ಟ ಆದರೆ ಏನಂತ ನಾನು ಲೋಭದಲ್ಲಿರ್ತೀನಿ. ಗೊತ್ತೈತೆ? ಅಮ್ಮ ಅಪ್ಪನ ಅನಾಥಾಲಯಕ್ಕೆ ಹಾಕ್ಬಿಡ್ತಾರೆ. ನೋಡ್ತೀವೋ ಇಲ್ವ ನಾವು? ಅದು ಇವೆಲ್ಲದ ತಾತ್ಪರ್ಯ ಏನು ಅಂದರೆ, ಪುಣ್ಯ ಪಾಪ ಅನ್ನೋದೆಲ್ಲನೂ ಕಾಂಟೆಕ್ಸ್ಟ್ ಮೇಲೆ ಹೋಗುತ್ತೆ. ಕ್ರಿಯೆಯಲ್ಲಿ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಏನು ಏನು ವಸ್ತುವಿನಲ್ಲಿ ಏನಪ್ಪ? ಈ ಕನ್ನಡದಲ್ಲಿ ಪಾಪ ಇದೆ ಅಂದರೆ ಅರ್ಥ ವಸ್ತುವಿನಲ್ಲಿ ಏನಿರುತ್ತೆ? ಪಾಪ ಪುಣ್ಯ ಒಂದೂ ಇರಲ್ಲ. ಮೋಟಿವ್ ಕಾಂಟೆಕ್ಸ್ಟ್ ಅಂಥೇಳಿ. ಮೋಟಿವ್ ಅನ್ನೋದು ಮೋಟಿವ್ನಲ್ಲೇ ಡಿಫರೆನ್ಸಸ್ ಇದೆಯಲ್ಲ. ಮೋಟಿವ್ ಮಾಡೋದೇ ಒಂದು ಚಿಚ್ಚಕ್ತಿ. ಮೋಟಿವ್ ಮಾಡೋದು ಚಿಚ್ಚಕ್ತಿ. ಆ ಚಿಚ್ಚಕ್ತಿ ಕಾರಣವಾದ ಪ್ರಾಣ. ಆದ್ದರಿಂದ ಮೂಲದಲ್ಲಿ ಪ್ರಾಣವೇ ಎಲ್ಲದಕ್ಕೂ ರೆಸ್ಪಾನ್ಸಿಬಲ್. ಗೊತ್ತಾಯ್ತಾ? ಹೇಳಿದ್ ನಾನು ಈಗ ಹೇಳಿದ್ದು ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ಅರೇ ತಿರ್ಗಾ ಉದ್ದೇಶ ಅಂತಿರಲ್ರಿ. ಉದ್ದೇಶನೂ ಸೇರಿಬಿಡುತ್ತೆ ಇದರೊಳಗೆ. ಉದ್ದೇಶ ಒಂದೇ ಅಲ್ಲ. ಉದ್ದೇಶ ಇಲ್ಲ ಯಾರು ಏನು ಕೆಲಸ ಮಾಡಲ್ಲ. ಅದನ್ನ ಅಲ್ಗೆಳಿತಾ ಇಲ್ಲ. ಕ್ರಿಯೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಮಾಡ್ತಾನೆ. ಯಾವ ಕ್ರಿಯೆ ಯಾವುದಾದ ಸಂದರ್ಭದಲ್ಲಿ ಮಾಡಿದ್ರು ಕ್ರಿಯೆ ಅನ್ನೋದು ನೋಡಿ, ಅದಕ್ಕೆ ಕಾಂಟೆಕ್ಸ್ಟ್ ಇದೆ ಅಂತ ಹೇಳಿದ್ದು. ಏನಪ್ಪ ನೋಡಿ, ಗೊತ್ತಾಯ್ತು. ಅವಾಗ ಪ್ರಾಣ ವಿರೋಧದಿಂದಲೇ ಮನಸ್ಸು ಕೆಲಸ ಮಾಡೋದು. ಮನಸ್ಸು ಕೆಲಸ ಮಾಡೋದ್ರಿಂದಲೇ ಇಂದ್ರಿಯಗಳು ಕೆಲಸ ಮಾಡೋದು. ಇಂದ್ರಿಯಗಳು ಕೆಲಸ ಮಾಡೋದ್ರಿಂದಲೇ ಶರೀರ ಕೆಲಸ ಮಾಡೋದು. ಗೊತ್ತಾಯ್ತಾ? ಅಲ್ಲಿಗೇನಾಯಿತು? ಶರೀರ ಕೆಲಸ ಮಾಡೋದಕ್ಕೆ ಇಂದ್ರಿಯ ಕೆಲಸಗಳ ಕಾರಣ, ಇಂದ್ರಿಯಗಳು ಕೆಲಸ ಮಾಡೋದಕ್ಕೆ ಮನಸ್ಸು ಕೆಲಸ ಮಾಡೋದ ಕಾರಣ, ಮನಸ್ಸು ಕೆಲಸ ಮಾಡೋದು ಪ್ರಾಣ ಕೆಲಸ ಮಾಡ್ತಾ ಇರೋದ್ರಿಂದ ಆಗ್ತಾ ಇದೆ. ಆ ಪ್ರಾಣಕ್ಕೂ ಹಿಂದೆ ಇನ್ಯಾವುದೂ ಇಲ್ಲ. ಆದ್ದರಿಂದ ಈ ಜಡದ ಶರೀರದಲ್ಲಿರೋದಾಗಲಿ, ಚೇತನದಲ್ಲಿರ್ತಕ್ಕಂಥ ಶಕ್ತಿಗಾಗಲಿ, ಎರಡಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಇದು ಜಡಶಕ್ತಿ, ಇದು ಚಿಚ್ಚಕ್ತಿ. ಮನಸ್ಸಿನಲ್ಲಿರೋದು ಎರಡಕ್ಕೂ ಕಾರಣವಾಗಿರೋದು ಪ್ರಾಣ. ಗೊತ್ತಾಯ್ತಾ? ಆದ್ದರಿಂದ ಈ ಕ್ರಿಯೆ ತಗೊಂಡ್ರೆ ನೀವು ಉದ್ದೇಶವೂ ಸೇರಿಬಿಡ್ತದ್ರಲ್ಲಿ. ಉದ್ದೇಶ ಇಸ್ ವೆರಿ ಕಾಮನ್. ಎಲ್ಲರೂ ತಮ್ಮ ಸುಖಕ್ಕೆ ಮಾಡ್ತಾರೆ. ಎಲ್ಲರೂ ಸುಖಕ್ಕಾಗಿ ಮಾಡೋದು ಉದ್ದೇಶ ಅದೊಂದೇ. ಆದರೆ ಸುಖವನ್ನು ಹೇಗೆ ಪಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಒಬ್ಬನ ಕಳ್ತನ ಮಾಡ್ತಾನೆ, ಸುಖ ಪಡ್ಕೋತಾನೆ. ಇನ್ನೊಬ್ಬ ದಾನ ಮಾಡಿ ಸುಖ ಪಡ್ಕೋತಾನೆ. ಕೊಟ್ಬಿಡ್ತಾನಲ್ಲ. ಏನ್ರಿ ಕೊಡೋದು ನಷ್ಟ ಅಲ್ವೇನ್ರಿ? ಯಾಕ್ರಿ ಕೊಡ್ತಾರೆ? ಗೊತ್ತಾಯ್ತಲ್ವಾ? ಕೊಡೋದು ನಷ್ಟ ಅನ್ನಲ್ಲ, ಸಂತೋಷವಾಗಿ ಕೊಡ್ತಾರಲ್ಲ. ಯಾಕೆ ಕೊಡ್ತಾರೆ? ಯಾಕೆಂದರೆ ಅವ್ರ ಮನಸ್ಸಲ್ಲೇನೋ, ಇವರೆಲ್ಲ ಸುಖವಾಗಿರೋದು ನೋಡಿದ್ರೆ ನನಗೆ ಸುಖ ಆಗುತ್ತೆ ಅಂತ ತಾನೇ ಕೊಡ್ತಾರೆ. ಎಲ್ಲರೂ ಬಡವರು ಅವರು ಇವರು ಪಾಪ ಚೆನ್ನಾಗಿ ಊಟ ಮಾಡ್ಕೊಂಡೆಲ್ಲ ಬಟ್ಟೆ ಹಾಕ್ಕೊಂಡು ಹೋದ್ರಪ್ಪ ಅಂದರೆ ಏನೋ ಒಳಗಡೆ ಸಂತೋಷ ಆಗುತ್ತೋ ಇಲ್ವೋ. ಇದನ್ನೆಲ್ಲ ಸೈಕಾಲಜಿ ನೋಡಬೇಕು. ಅಲ್ಲಿ ಸುಖ ಆದರೆ ನನಗೆ ಯಾಕೆ ಸುಖ ಆಗಬೇಕು? ಗೊತ್ತಾಯ್ತಲ್ವಾ? ಮತ್ತೆ ಆದ್ದರಿಂದ ಹೀಗೆ ಆ ಒಬ್ಬನೇ ಆತ್ಮನಲ್ಲಿ ನೋಡಿದಾಗ ಕ್ರಿಯಾಶಕ್ತಿ ಏನೋ ಒಂದು ಕಾಂಟೆಕ್ಸ್ಟಿಂದ ಇದು ಒಳ್ಳೆಯದು ಕೆಟ್ಟದ್ದು ಅಂತ ಇದೆಯಲ್ಲ, ಅದಕ್ಕೆ ಮೂಲವಾಗಿರೋ ಪ್ರಾಣಶಕ್ತಿ ನೋಡಿದ್ರೆ, ಕ್ರಿಯಾಶಕ್ತಿ ನೋಡಿದ್ರೆ ಅದರಲ್ಲಿ ಏನು ಒಳ್ಳೆಯದು ಇಲ್ಲ, ಕೆಟ್ಟದ್ದು ಇಲ್ಲ. ಆದ್ದರಿಂದ ಇವನು ಈ ಸ್ವರಾಜನಾಗಿರ್ತಕ್ಕಂಥವನು ಆನಂದವನ್ನು ಪಡ್ಕೊಂಡು ಬಿಟ್ಟಿದ್ದಾನೆ. ಈ ಕ್ರಿಯೆ ಮೇಲೆ ಡಿಪೆಂಡೇ ಆಗಿಲ್ಲ. ಗೊತ್ತಾಯ್ತಾ?
ಭಗವದ್ಗೀತೆಯಲ್ಲಿದೆ ಏನಪ್ಪ ನೋಡಿ ಏನಂದರೆ, ಅವಾಗ ಒಂದು ಸಣ್ಣ ಲೋಟದಲ್ಲಿರೋ ನೀರಾದರೆ ಕುಡಿತಾರೆ, ಒಂದು ಚಮ್ನಲ್ಲಿ ಇರೋದಾದರೆ ಕೈಕಾಲು ತೊಳ್ಕೊತಾರೆ, ಒಂದು ಬಕೆಟ್ನಲ್ಲಿ ಇರೋದಾದರೆ ಸ್ನಾನ ಮಾಡ್ತಾರೆ, ಬಟ್ಟೆ ಒಗಿತಾರೆ, ಕೆರೆ ಆದರೆ ಈಜ್ತಾರೆ. ಗೊತ್ತಾಯ್ತಾ? ಎಲ್ಲ ವಿಶಾಲ ಸಾಗರ ಆಗಿಬಿಟ್ರೆ ಸಿಹಿ ನೀರು ಇರ್ತಕ್ಕಂಥದ್ದು ಎಲ್ಲ ಕೆಲಸಗಳು ಮಾಡ್ಬೋದಲ್ವೇ? ಅಲ್ಲಿಗೇನಾಯಿತು, ಒಂದೊಂದರಿಂದಲೂ ಬರೋ ಸುಖ ಆ ಸುಖದಲ್ಲಿ ಅಂತರ್ಗತವಾಗಿದೆ. ಇವಾಗ ಕ್ಲರ್ಕಿನ ಸುಖ ಅನ್ನೋದು ಆ ಸೂಪರಿಂಟೆಂಡೆಂಟ್ ಒಬ್ಬ ಇದ್ದಾನಲ್ಲ, ಅವನ ಸುಖದಲ್ಲಿ ಲೈವ್ ಆಗಿದೆ. ಆಮೇಲೆ ಅವನು ಇದಕ್ಕೆ ಇಷ್ಟಪಡೋದಿಲ್ಲ, ಲೈವ್ ಆಗದೆ ಇರೋದು ಇನ್ನೊಂದು ಸುಖ ಮ್ಯಾನೇಜರ್ ಇದ್ದಾನೆ, ಅದಕ್ಕೆ ಹೋಗ್ತಾನೆ. ಅದಾದಮೇಲೆ ಇವೆರಡೂ ಅದ್ರ ಲೈವ್ ಆಗಿದೆ. ಮೇಲ್ಮೇಲಕ್ಕೆ ಹೋಗಿ ಟಾಪ್ ನಿಂತ್ಕೊಂಡ್ಬಿಟ್ರೆ ಇವೆಲ್ಲವೂ ಅದ್ರ ಲೈವ್ ಆಗಿದೆ. ಹಾಗೇನೇ ಎಲ್ಲ ಸುಖಗಳು ಈ ಭೂಮದಲ್ಲಿ ಲೈವ್ ಆಗುತ್ತೆ. ಇದು ತಾನೇ ಆಗಿರೋದ್ರಿಂದ ಅವನು ತನ್ನ ಸುಖಕ್ಕೆ ಒಂದು ಕ್ರಿಯೆ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಡಿಪೆಂಡ್ ಆಗೋದೇನಿದ್ರು ಅಜ್ಞಾನಿಗಳು. ಸ್ಪಷ್ಟವಾಗ್ತಾಯ್ತಾ? ಎಲ್ಲ ಪುಣ್ಯಕ್ಕೂ ಪಾಪಕ್ಕೂ ಎರಡಕ್ಕೂ ಅದೇ ಕಾರಣ, ಅಜ್ಞಾನವೇ ಕಾರಣ. ಪುಣ್ಯಕ್ಕೂ ಅದೇ ಕಾರಣ, ಪಾಪಕ್ಕೂ ಅದೇ ಕಾರಣ. ಏನೂ ಆಗಲ್ಲ. ಈ ಜ್ಞಾನ ಬಂದೇ ಬರಬೇಕು. ಸ್ವಲ್ಪ ಆಶ್ಚರ್ಯ ಆಗ್ಬೋದು, ಒಂದು ಸ್ವರಾಟ ಆಗ್ಬಿಟ್ಟ. ವೇದವಾಕ್ಯ ಇದು, ಅವನು ಯಾರೂ ನಿಯಂತ್ರಣ ಮಾಡೋರಿಲ್ಲ. ಶಾಸ್ತ್ರ ಏನು ಹೇಳ್ತಾ ಗೊತ್ತೇನೋ, ಯತ್ರ ವೇದಾಹ ಅವೇದಾಹ ಭವಂತಿ ಅಂತ ವೇದವೇ ಹೇಳುತ್ತೆ. ನಾನು ಇವನ ವಿಷಯದಲ್ಲಿ ನಾನೇನು ಮಾತಾಡೋಕ್ಕಾಗೋದಲ್ಲ, ಇವನೇನಾದರೂ ಮಾಡ್ಕೊಳ್ಳಿ, ನನಗೆ ಇವನ ಮೇಲೆ ಅಧಿಕಾರವಿಲ್ಲ ಅಂತ ಹೇಳುತ್ತೆ. ಯತ್ರ ವೇದಾಹ ಅವೇದಾಹ ಭವಂತಿ, ವೇದಗಳು ಅವೇದಗಳಾಗ್ಬಿಡುತ್ತೆ. ಗೊತ್ತಾಯ್ತಾ? ಅಭಿಷಿಕ್ತನಾಗ ದೇಹ ಬಿದ್ದ ಬಳಿಕ ಸ್ವರಾಜ್ನೇ ಆಗಿರುವನು. ಅಂದರೆ ಬದುಕಿರುವಾಗಲೇ ಸ್ವರಾಜ್ಯದಲ್ಲಿದ್ದಾನೆ, ಆಮೇಲಂತೂ ಸ್ವರಾಜ್ಯನೇ ಆಗಿಬಿಡ್ತಾನೆ. ಏನೊಂದು ಸ್ವಲ್ಪ ಅಡ್ಡಿ ಇರೋ ಹಾಗೆ ಕಾಣಿಸುತ್ತೆ ಈ ಶರೀರ, ಆದರೆ ಏನಿಲ್ಲ. ಅಂದರೆ ಜ್ಞಾನ ಬಂದ ಮೇಲೆ ಕೂಡ ಈ ಕರ್ಮ ಅನ್ನೋದಿದೆಯಲ್ಲ, ಇದು ಹೇಗೆ ಅವನ್ನ ಕಟ್ಟಿಡ್ದು ಬಿಟ್ಟಿದೆಯಲ್ಲ. ಗೊತ್ತಾಯ್ತಾ? ಅಂದರೆ ಇವನಿನ್ನೂ ಅವನು ಸ್ವರಾಜ್ಯದಲ್ಲಿದ್ದಾನೆ ಈಗಾಗಲೇ, ಆದರೆ ಸ್ವರಾಜ್ಯನೇ ಆಗಿಬಿಡ್ತಾನೆ ಅವನು. ಸ್ವರಾಜ್ಯದಲ್ಲಿ ಇದ್ದರೂ ಈಗ ಸ್ವರಾಜ್ಯನೇ ಆಗಿಬಿಡ್ತಾನೆ. ಏನಾಗಂದ್ರೆ ಅರ್ಥ, ಯಾವ ತೆರೆದಿಟ್ಕೊಂಡಿರೋದು? ಪ್ರಾರಬ್ಧ. ಅಲ್ಲ, ಪ್ರಾರಬ್ಧ ಕರ್ಮ ಅವನಿಗಿಂತ ಜೋರು ಅಂತ ಹೋಯ್ತಲ್ಲ. ಹಾಗಿದ್ದರೆ ಪ್ರಶ್ನೆ ಗೊತ್ತಾಗ್ತಾ ಇದೆಯಾ? ಪ್ರಾರಬ್ಧ ಅನ್ನೋದು ಅವನು ಕಂಟ್ರೋಲ್ ಮಾಡ್ತಾ ಇದೆ ಅಂತ ಆಗೋಯ್ತಲ್ಲ ಅಲ್ಲಿಗೆ. ಹಾಗಲ್ಲ, ಪ್ರಾರಬ್ಧ ಅವನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರೋದು. ಪ್ರಾರಬ್ಧ ಅನ್ನೋದು ಶರೀರವನ್ನು ಕಂಟ್ರೋಲ್ ಮಾಡ್ತಾ ಇದೆ. ಶರೀರ ಅನ್ನೋದು ಕ್ಷೇತ್ರ.
ಕ್ಷೇತ್ರದಲ್ಲಿ ಏನು ನಡಿಬೇಕೋ ಅದು ನಡೀತಲೇ ಇರುತ್ತೆ. ಇವನ ಶರೀರ ಹೇಗೆ ಬಂದಿದೆ? ಹಿಂದಿನ ಜನ್ಮದಲ್ಲಿ ಇವನಿಗೆ ಜ್ಞಾನವಿರಲಿಲ್ಲ. ಜ್ಞಾನವಿಲ್ಲದೆ ಇರೋದ್ರಿಂದ ಅವನೇನೇನೋ ಪುಣ್ಯ ಪಾಪಗಳು ಮಾಡಿದ್ದಾನೆ. ಅದಕ್ಕನುಸಾರವಾಗಿ ತಾನೇ ಈ ಶರೀರ ಪಡ್ಕೊಂಡಿದ್ದಾನೆ. ಅಲ್ಲಿಗೆ ಬುಗುರಿ ಸುತ್ತಿ ದಾರದಿಂದ ಹೀಗೆ ಹೊಡೆದಿದ್ದೀನಿ, ದಾರ ಎಳ್ಕೊಂಡ್ಬಿಟ್ಟೆ. ದಾರ ಎಳ್ಕೊಂಡ್ಮೇಲೆ ಕೂಡ ಅದು ಎಷ್ಟು ಬಲ ಇತ್ತೋ ಅದರಲ್ಲಿ ಅಲ್ಲಿವರೆಗೂ ರೌಂಡ್ ಹಿಡಿತೆಲ್ಲ ಇರುತ್ತೋ ಇಲ್ಲೋ, ಆಮೇಲೆ ತಾನೇ ಬಿದ್ದೋಗೋದದು. ಹಾಗೇನೆ ಆ ಕರ್ಮ ಅನ್ನೋದು ಕಂಟ್ರೋಲ್ ಮಾಡ್ತಾ ಇರೋದು ಶರೀರವನ್ನು, ಅವನ್ನಲ್ಲ. ಆದರೆ ಅವನು ಅಂದರೆ ಆ ಜ್ಞಾನಿಯನ್ನ ನಿಜವಾಗಲೂ ಅವನು ಸರ್ವತ್ರ ಇರೋನಾದರೂ ಕೂಡ ಅವನ ದೇಹವನ್ನೇ ಇಟ್ಕೊಂಡು ಅವನು ಜ್ಞಾನಿ ಅಂತೀವಿ. ಜ್ಞಾನಿ ಅಂತ ನಾವು ಯಾರಿಗೆ ಕರಿತೀವಿ? ದೇವನ್ ತೋರಿಸ್ತೀವಿ. ಜ್ಞಾನ ಉಳ್ಳವನು ಜ್ಞಾನಿ. ಅಂದರೆ ಯಾರ ಬುದ್ಧಿನಲ್ಲಿ ಜ್ಞಾನವಿದೆಯೋ ಅವನನ್ನಿಟ್ಕೊಂಡು ಇದೇ ಬ್ರಹ್ಮವನ್ನೇ, ಒಂದೇ ಆತ್ಮನನ್ನೇ ಜ್ಞಾನಿ ಅಂತ ಕರೀತಾರೆ. ಇನ್ನೊಂದು ಬುದ್ಧಿ ಒಳಗೆ ಈ ಜ್ಞಾನವಿಲ್ಲದೆ ಇದ್ದರೆ ಅವನ್ನ ಅಜ್ಞಾನಿ ಅಂತ ಕರೀತಾರೆ. ಬೇರೆಯವರು ಮಾತಾಡ್ಕೋಬೇಕು, ಇನ್ಯಾಕೆ ಮಾತಾಡಬೇಕು? ಇವನು ಜ್ಞಾನಿ ಅಲ್ಲ ಅಂತ ಹೇಳಿದ್ರೆ ಇವನಿಗೆ ಆ ಬುದ್ಧಿ ಪ್ರತ್ಯಯ ಇದೆ, ಇವನಿಗಿಲ್ಲ ಅಂತ ಅಷ್ಟೇ ಅರ್ಥ. ಆ ಇವನು ಅಂದ್ರೆ ಯಾರು? ಅಲ್ಲಿ ಒಳಗಡೆ ಇರೋನು ಅವನೇ, ಪರಮಾತ್ಮನೇ. ಯಾರು? ಪ್ರತ್ಯೇಗಾತ್ಮ. ಪರಮಾತ್ಮ ಅಂತ ಹೇಗೆ ಹೇಳಿದೆ? ಈ ಪ್ರತ್ಯೇಗಾತ್ಮ ಇದ್ದಾನಲ್ಲ, ಈ ಪ್ರತ್ಯೇಗಾತ್ಮನ ಯಾರು? ಶ್ರುತಿನ ಏನು ಹೇಳಿದೆ? ಅನೇನ ಜೀವೇನಾತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ನಾನು ಈ ಜೀವರಿಂದ ಪ್ರವೇಶಿಸಿ ಎಲ್ಲ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳಿದಾನೋ ಇಲ್ವಾ? ಇಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವೋ ಇಲ್ವಾ? ಅಲ್ಲಿಗೆ ಮೂಲದಲ್ಲಿ ಅವನೇ ತಾನೇ ಪ್ರವೇಶ ಮಾಡಿರೋದು. ಪ್ರತ್ಯೇಗಾತ್ಮ ಇಲ್ಲದೆ ಇದ್ರೆ ನಾವು ಯಾರಾದ್ರೂ ಏನಾದ್ರೂ ಕೆಲಸ ಮಾಡೋಕ್ಕಾಗುತ್ತಾ? ಆಗಲ್ಲ. ಇನ್ನು ಪ್ರತ್ಯೇಗಾತ್ಮನ ಯಾರೋ? ಪರಮಾತ್ಮನೇ ಪ್ರವೇಶ ಮಾಡಿದ್ದಾನೆ, ಅವನೇ. ನನಗೆ ಗೊತ್ತಿಲ್ಲ ಅಷ್ಟೇ, ಬುದ್ಧಿನಲ್ಲದಿಲ್ಲ. ಹೇಳಿ ಪಾಯಿಂಟ್ ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಈ ಬುದ್ಧಿನಲ್ಲಿ ಇದನ್ನು ಜ್ಞಾನವನ್ನು ತಂದುಕೊಂಡ್ಬಿಟ್ರೆ ಸರ್ವಲೋಕಗಳಿಗೂ ಕರಾಚಾರತೆ. ಪ್ರಾಣತ್ವ ಎಂಬ ಅಧೀನ ಭೂಮಿಗಳಲ್ಲಿ ಅಲ್ಲಿ ಅವನಿಗೆ ಕಾಮಚಾರತ್ವ, ಅಲ್ಲಿವರೆಗೆ ಕಾಮಚಾರ ಅಂದರೆ ಅವನ ಕಾಮಗಳು ನಡೆಯುತ್ತೆ ಅಲ್ಲಿವರೆಗೆ ಅಂತ. ಇವನಿಗೆ ಹಾಗಲ್ಲ, ಮತ್ತೊಬ್ಬ ರಾಜನು ಇಲ್ಲವೇ ಇಲ್ಲ. ಯಾಕೆಂದರೆ ಇದು ಅದಕ್ಕಿಂತ ಅತಿಶಯವಾದ್ದಿಲ್ಲ. ಆದ್ದರಿಂದ ಇವನು ಸ್ವರಾಜನಾಗುತ್ತಾನೆ ಅಂತ ಹೇಳಿ ನೆನೆಸ್ಕೊಳ್ಳಿ. ಹೇಳಿ. ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ